Hello everyone, it's a science class for 7th standard, chapter 4, chapter name heat, Shaka. Heat is a form of energy flowing from one body of matter to another spontaneously due to the temperature difference. ಅಂದರೆ ಶಾಖ ಹೀಟ್ ಅಂದರೆ ಏನಪ್ಪ ಅಂದರೆ ದಟ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಅದು ಸ್ಪಾಂಟೇನಿಯಸ್ ಆಗಿ ಫ್ಲೋ ಆಗುತ್ತೆ, ಹರಿದಾಡುತ್ತೆ ಡ್ಯೂ ಟು ದ ಟೆಂಪ್ರೇಚರ್ ಡಿಫ್ರೆನ್ಸ್. ತಾಪಮಾನ ಏನಾದರೂ ಡಿಫ್ರೆನ್ಸ್ ಆದರೆ ಹೀಟ್ ಏನಾಗುತ್ತೆ, ಫ್ಲೋ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು, ಹೀಟ್ ಅಂತ ಕರಿತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹೀಟ್ ಆಲ್ವೇಸ್ ಟ್ರಾನ್ಸ್ಫರ್ ಫ್ರಮ್ ಬಾಡಿ ಆಫ್ ಹೈಯರ್ ಟೆಂಪ್ರೇಚರ್ ಟು ಬಾಡಿ ಆಫ್ ಲೋಯರ್ ಟೆಂಪ್ರೇಚರ್ ಆರ್ ಹೀಟ್ ಫ್ಲೋಸ್ ಸ್ಪಾಂಟೇನಿಯಸ್ಲಿ ಫ್ರಮ್ ಎ ಹಾಟರ್ ಬಾಡಿ ಟು ಎ ಕೂಲರ್ ಬಾಡಿ. ಅಂದರೆ ಈ ಶಾಖದ ಗುಣಲಕ್ಷಣ ಏನಪ್ಪ ಅಂತಂದರೆ ಯಾವಾಗಲೂ ಹೀಟು ಯಾವ ಬಾಡಿಲಿ ಹೈಯರ್ ಟೆಂಪ್ರೇಚರ್ ಇರುತ್ತೋ, ಜಾಸ್ತಿ ತಾಪಮಾನ ಯಾವುದರಲ್ಲಿರುತ್ತೋ ಅಂತಹ ಬಾಡಿಯಿಂದ ಕಡಿಮೆ ತಾಪಮಾನ ಇರುವಂತಹ ಬಾಡಿಗೆ ಹೀಟ್ ಯಾವಾಗಲೂ ಫ್ಲೋ ಆಗುತ್ತೆ ಅಥವಾ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಜೊತೆಗೂಡಿ ಸ್ಪಾಂಟೇನಿಯಸ್ಲಿ ಮೀನ್ಸ್ ಜೊತೆಗೂಡಿನೇ ಹಾಟರ್ ಬಾಡಿಯಿಂದ ಕೂಲರ್ ಬಾಡಿಗೆ ಫ್ಲೋ ಆಗುತ್ತೆ. ನೆಕ್ಸ್ಟ್, heat and cold. In our daily life, we come across a number of objects. Some of them are hot and some of them are cold. For example, tea is hot, ice is cold. ಅಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ತುಂಬ ವಸ್ತುಗಳನ್ನು ನೋಡ್ತೀವಿ. ಅದರಲ್ಲಿ ಕೆಲವೊಂದು ಬಿಸಿಯಾಗಿರುತ್ತೆ, ಕೆಲವೊಂದು ತಣ್ಣಗಿರುತ್ತೆ. ಟೀ ಬಿಸಿಯಾಗಿದ್ದರೆ ಐಸ್ ಕೋಲ್ಡ್ ಆಗಿರುತ್ತೆ. ಸಮ್ ಆಬ್ಜೆಕ್ಟ್ಸ್ ಆರ್ ಹಾಟರ್ ದ್ಯಾನ್ ಅದರ್ ಆ್ಯಂಡ್ ಸಮ್ ಆರ್ ಕೋಲ್ಡರ್ ದ್ಯಾನ್ ಅದರ್ಸ್. ಅಂದರೆ ಕೆಲವೊಂದು ಆಬ್ಜೆಕ್ಟ್ಸು ಇನ್ನೊಂದು ಆಬ್ಜೆಕ್ಟ್ಸಿಗೆ ಹೋಲಿಸ್ಕೊಂಡ್ರೆ ತುಂಬ ಬಿಸಿ ಇರುತ್ತೆ. ದೆನ್ ಕೋಲ್ಡಲ್ಲೂ ಅಷ್ಟೇ, ಎರಡು ಆಬ್ಜೆಕ್ಟ್ಸನ್ನು ಕೋಲ್ಡ್ ಇರೋವಂಥ ಎರಡು ಆಬ್ಜೆಕ್ಟ್ಸನ್ನ ಟೆಂಪ್ರೇಚರ್ ಡಿಫ್ರೆನ್ಸ್ ನೋಡಿದ್ರೆ ಒಂದಕ್ಕಿಂತ ಇನ್ನೊಂದು ಜಾಸ್ತಿ ಕೋಲ್ಡ್ ಇರುತ್ತೆ. ವಿ ಆಫನ್ ಡಿಸೈಡ್ ವಿಚ್ ಆಬ್ಜೆಕ್ಟ್ ಈಸ್ ಹಾಟರ್ ದ್ಯಾನ್ ಅದರ್ ಬೈ ಟಚಿಂಗ್ ದಿ ಆಬ್ಜೆಕ್ಟ್ಸ್. ನಾವು ಯಾವ ಆಬ್ಜೆಕ್ಟು ತುಂಬ ಬಿಸಿ ಇದೆ ಅಥವಾ ಯಾವ ಆಬ್ಜೆಕ್ಟು ತುಂಬ ಕೋಲ್ಡ್ ಇದೆ ಅಂತ ಹೆಂಗೆ ಹೇಳ್ತೀವಪ್ಪ ಅಂದರೆ ಅದನ್ನು ಟಚ್ ಮಾಡೋದ್ರ ಮುಖಾಂತರ, ಟಚಿಂಗ್ ಸೆನ್ಸ್ನ ಮುಖಾಂತರ ನಾವು ಹೇಳ್ತೀವಿ. ವಿ ಕಾಂಟ್ ಆಲ್ವೇಸ್ ರಿಲಿ ಆನ್ ಅವರ್ ಸೆನ್ಸ್ ಆಫ್ ಟಚ್ ಟು ಡಿಸೈಡ್ ಹೌ ಹಾಟ್ ಆರ್ ಹೌ ಕೋಲ್ಡ್ ಆ್ಯನ್ ಆಬ್ಜೆಕ್ಟ್ ಈಸ್. ದ ಹಾಟ್ನೆಸ್ ಆಫ್ ಆ್ಯನ್ ಆಬ್ಜೆಕ್ಟ್ ಈಸ್ ಮೆಜರ್ಡ್ ಬೈ ಇಟ್ಸ್ ಟೆಂಪ್ರೇಚರ್. ಅಂದರೆ ನಾವು ಪ್ರತಿ ಸರಿನೂ ಸಹ ಪ್ರತಿ ಆಬ್ಜೆಕ್ಟನ್ನು ಸಹ ಟಚ್ ಮಾಡೇ ನೋಡೋಕ್ಕಾಗೋದಿಲ್ಲ. ಏಕೆಂದರೆ ತುಂಬ ಬಿಸಿ ಇರುತ್ತೆ ಕೆಲವೊಂದು ಆಬ್ಜೆಕ್ಟ್ಸು, ಮತ್ತು ಅದನ್ನು ಇಷ್ಟೇ ಟೆಂಪ್ರೇಚರ್ ಇದೆ ಅಂತ ನಮಗೆ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಹಾಟ್ನೆಸ್ ಆಫ್ ದ ಬಾಡಿನ ಟೆಂಪ್ರೇಚರ್ನಲ್ಲಿ ಮೆಜರ್ ಮಾಡ್ತೀವಿ. ವೆನ್ ವಿ ಆ್ಯಡ್ ಹೀಟ್ ಟು ಬಾಡಿ, ಮೋಷನ್ ಆಫ್ ಇಟ್ಸ್ ಪಾರ್ಟಿಕಲ್ಸ್ ಇನ್ಕ್ರೀಸಸ್. ವೆನ್ ವಿ ರಿಮೂವ್ ದ ಹೀಟ್ ಫ್ರಮ್ ದ ಬಾಡಿ, ಮೋಷನ್ ಆಫ್ ಇಟ್ಸ್ ಪಾರ್ಟಿಕಲ್ಸ್ ಡಿಕ್ರೀಸಸ್. ಅಂದರೆ ಯಾವುದಾದ್ರೂ ಒಂದು ಆಬ್ಜೆಕ್ಟಿಗೆ ಅಥವಾ ಬಾಡಿಗೆ ಹೀಟನ್ನು ಆ್ಯಡ್ ಮಾಡಿದ್ವಿ ಅಂದರೆ, ಹೀಟ್ ಮಾಡಿದ್ವಿ ಅಂದರೆ ಅದರಲ್ಲಿ ಏನಾಗುತ್ತೆ, ಆ ಪಾರ್ಟಿಕಲ್ಸ್ನಲ್ಲಿ, ಆ ಆಬ್ಜೆಕ್ಟ್ನಲ್ಲಿರುವಂತಹ ಪಾರ್ಟಿಕಲ್ಸ್ನಲ್ಲಿ ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆಗಿದೆ ಅಂದರೆ ಅದರ ಅರ್ಥ ಅದರಲ್ಲಿ ಮೂಮೆಂಟ್, ಆ ಪಾರ್ಟಿಕಲ್ಸ್ನ ಮೂಮೆಂಟ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಅಂದರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಇದೆ ಆ ಪಾರ್ಟಿಕಲ್ಸ್ಗೆ ಅಂತ ಅರ್ಥ. ಸಪೋಸ್ ನಾವು ಹೀಟ್ನ ರಿಮೂವ್ ಮಾಡಿದ್ವಿ ಅಂದರೆ, ಹೀಟ್ನ ಕಡಿಮೆ ಮಾಡಿದ್ವಿ ಅಂದರೆ ಆ ಪಾರ್ಟಿಕಲ್ಸ್ನ ಮೂಮೆಂಟು, ಮೋಷನ್ನು ಕಡಿಮೆ ಆಗ್ತಾ ಇದೆ, ಅಂದರೆ ಕೈನೆಟಿಕ್ ಎನರ್ಜಿ ಕಡಿಮೆ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ದೆನ್ ಟೆಂಪ್ರೇಚರ್ ಈಸ್ ಎ ಮೆಜರ್ ಆಫ್ ದ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಆ್ಯನ್ ಆಬ್ಜೆಕ್ಟ್. ಅಂದರೆ ಒಂದು ವಸ್ತುವಿನ ಬಿಸಿ ಮತ್ತು ಅದರ ಕೋಲ್ಡ್ನೆಸ್ಸನ್ನು, ತಂಪನ್ನು ತಿಳ್ಕೊಳ್ಳೋದಕ್ಕೆ ಯೂಸ್ ಮಾಡುವಂತಹ, ಮೆಜರ್ ಮಾಡುವಂತಹ ಒಂದು ಯೂನಿಟ್. ಅದಕ್ಕೇನಂತ ಕರಿತೀವಿ, ಟೆಂಪ್ರೇಚರ್ ಅಂತ ಕರಿತೀವಿ. ದ ಟೆಂಪ್ರೇಚರ್ ಆಫ್ ಸಮಥಿಂಗ್ ಟೆಲ್ಸ್ ಅಸ್ ಹೌ ಹಾಟ್ ಆರ್ ಕೋಲ್ಡ್ ಸಮಥಿಂಗ್ ಈಸ್. ಅಂದರೆ ಒಂದು ವಸ್ತುವಿನ ತಾಪಮಾನದಿಂದ ನಾವೇನು ತಿಳ್ಕೊಬೋದಪ್ಪ ಅಂದರೆ ಆ ವಸ್ತು ಎಷ್ಟು ಹಾಟ್ ಇದೆ ಅಥವಾ ಎಷ್ಟು ಕೋಲ್ಡ್ ಇದೆ ಅಂತ ತಿಳ್ಕೊಬೋದು. ನೆಕ್ಸ್ಟ್, ಎಫೆಕ್ಟ್ಸ್ ಆಫ್
ಹೀಟ್ ಅಂದರೆ ಶಾಖದ ಪರಿಣಾಮಗಳು. ವೆನ್ ಬಾಡಿ ಈಸ್ ಹೀಟೆಡ್ ವೇರಿಯಸ್ ಟೈಪ್ಸ್ ಆಫ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಟೇಕ್ಸ್ ಪ್ಲೇಸ್. ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ಹೀಟ್ ಮಾಡಿದ್ವಿ ಅಂದರೆ ಅಲ್ಲೇನಾಗುತ್ತೆ, ತುಂಬ ಫಿಸಿಕಲ್ ಚೇಂಜಸ್ಸು ಆಗುತ್ತೆ ಮತ್ತು ಕೆಮಿಕಲ್ ಚೇಂಜಸ್ಸು ಆಗುತ್ತೆ. ಫಿಸಿಕಲ್ ಚೇಂಜಸ್ ಮೀನ್ಸ್ ಬೌದ್ಧಿಕ ಬದಲಾವಣೆ, ಕೆಮಿಕಲ್ ಚೇಂಜಸ್ ಅಂದರೆ ರಾಸಾಯನಿಕ ಬದಲಾವಣೆಗಳು. ಫಿಸಿಕಲ್ ಚೇಂಜಸ್ ಏನಾಗುತ್ತಪ್ಪ ಅಂದರೆ ಫಸ್ಟ್ ಒನ್ ಚೇಂಜ್ ಇನ್ ಟೆಂಪ್ರೇಚರ್, ಅಂದರೆ ಅದರ ತಾಪ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಆನ್ ಆ್ಯಡಿಂಗ್ ಹೀಟ್ ಟು ಬಾಡಿ ಇಟ್ಸ್ ಟೆಂಪ್ರೇಚರ್ ಇನ್ಕ್ರೀಸಸ್, ಆನ್ ರಿಮೂವಲ್ ಆಫ್ ಹೀಟ್ ಫ್ರಮ್ ಬಾಡಿ ಇಟ್ಸ್ ಟೆಂಪ್ರೇಚರ್ ಡಿಕ್ರೀಸಸ್. ಅಂದರೆ ಹೀಟನ್ನು ಆ್ಯಡ್ ಮಾಡಿದ್ವಿ ಅಂದರೆ ಅದರದ್ದು ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಹೀಟನ್ನು ತಾಪವನ್ನು ಡಿಕ್ರೀಸ್ ಮಾಡಿದ್ವಿ ಅಂದರೆ ಏನಾಗುತ್ತೆ, ಶಾಖವನ್ನು ಡಿಕ್ರೀಸ್ ಮಾಡಿದ್ವಿ ಅಂದರೆ ಏನಾಗುತ್ತೆ, ಅದರ ಟೆಂಪ್ರೇಚರು ಸಹ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದೆನ್ ಸೆಕೆಂಡ್ ಫಿಸಿಕಲ್ ಚೇಂಜ್ ಏನಪ್ಪ ಅಂದರೆ ಚೇಂಜ್ ಆಫ್ ಸ್ಟೇಟ್, ಅದರ ಸ್ಟೇಟ್ ಚೇಂಜ್ ಆಗುತ್ತೆ, ಸ್ಥಿತಿ ಚೇಂಜ್ ಆಗುತ್ತೆ. ಆನ್ ಅಡಿಷನ್ ಆರ್ ರಿಮೂವಲ್ ಆಫ್ ಹೀಟ್ ಟು ಆರ್ ಫ್ರಮ್ ಬಾಡಿ ದೇರ್ ಇಸ್ ಎ ಚೇಂಜ್ ಇನ್ ಸ್ಟೇಟ್ ಆಫ್ ಬಾಡಿ. ಅಂದರೆ ಅದರ ನಾವು ಹೀಟನ್ನು ಆ್ಯಡ್ ಮಾಡಿದ್ವಿ ಅಥವಾ ಹೀಟನ್ನು ರಿಮೂವ್ ಮಾಡಿದ್ವಿ ಅಂದರೆ ಅದರ ಸ್ಥಿತಿನೂ ಸಹ ಬದಲಾಗುತ್ತೆ. ಫಾರ್ ಎಕ್ಸಾಂಪಲ್ ಚೇಂಜ್ ಆಫ್ ಐಸ್ ಟು ವಾಟರ್ ಆನ್ ಅಡಿಷನ್ ಆಫ್ ಹೀಟ್ ಎಕ್ಸೆಟ್ರಾ. ಅಂದರೆ ನಾವು ಐಸನ್ನು ವಾಟರ್ ಆಗಿ ಕನ್ವರ್ಟ್ ಮಾಡ್ಬೋದು ಯಾವಾಗ ಅದನ್ನು ಹೀಟ್ ಮಾಡಿದಾಗ, ಅಂದರೆ ಅದರ ಟೆಂಪ್ರೇಚರು ಜಾಸ್ತಿ ಆದಾಗ ಏನಾಗುತ್ತೆ, ಐಸ್ ಇದ್ದಿದ್ದು ವಾಟರ್ ಆಗುತ್ತೆ. ದೆನ್ ವಾಟರ್ನಲ್ಲಿರೋಂತಹ ಟೆಂಪ್ರೇಚರ್ನೇ ನಾವು ಕಡಿಮೆ ಮಾಡ್ತಾ ಹೋದ್ವಿ ಅಂದರೆ, ಅದರಲ್ಲಿರೋ ಹೀಟ್ ಕಂಟೆಂಟನ್ನು ಕಡಿಮೆ ಮಾಡ್ತಾ ಹೋದ್ವಿ ಅಂದರೆ ಏನಾಗುತ್ತೆ, ಅಲ್ಲಿ ವಾಟರ್ ಇರೋದು ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ಥರ್ಡ್ ಫಿಸಿಕಲ್ ಚೇಂಜ್ ಏನಾಗುತ್ತಪ್ಪ ಅಂದರೆ ಥರ್ಮಲ್ ಎಕ್ಸ್ಪ್ಯಾನ್ಷನ್. ಅಂದರೆ ಅದರಲ್ಲಿ ದ ಫಿನಾಮಿನನ್ ಆಫ್ ಎಕ್ಸ್ಪ್ಯಾನ್ಷನ್ ಆಫ್ ಮ್ಯಾಟರ್ ಆನ್ ಈಟಿಂಗ್ ಈಸ್ ಕಾಲ್ಡ್ ಥರ್ಮಲ್ ಎಕ್ಸ್ಪ್ಯಾನ್ಷನ್. ಅಂದರೆ ಆ ವಸ್ತು ಎಕ್ಸ್ಪ್ಯಾಂಡ್ ಆಗ್ತಾ ಹೋಯಿತು ಅಂದರೆ ಅದಕ್ಕೆ ಏನಂತ ಕರಿತೀವಿ ನಾವು, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕೆಮಿಕಲ್ ಚೇಂಜ್ ಏನಾಗುತ್ತಪ್ಪ ಅಂದರೆ ಆನ್ ಹೀಟಿಂಗ್ ರಿಯಾಕ್ಟೆಂಟ್ ಮೆನಿ ಕೇಸ್ ಕೆಮಿಕಲ್ ಚೇಂಜಸ್ ಟೇಕ್ಸ್ ಪ್ಲೇಸ್. ಅಂದರೆ ರಿಯಾಕ್ಟೆಂಟ್ಸ್ನ ನಾವು ಹೀಟ್ ಮಾಡ್ತಾ ಹೋದ್ವಿ ಅಂದರೆ ಆ ವಸ್ತುವಿನ ಕೆಮಿಕಲ್ ಚೇಂಜ್, ರಾಸಾಯನಿಕ ಬದಲಾವಣೆಗಳಾಗ್ತಾ ಹೋಗುತ್ತೆ. ದೆನ್ ಮೆಜರ್ಮೆಂಟ್ ಆಫ್ ಟೆಂಪ್ರೇಚರ್, ಅಂದರೆ ನಾವು ತಾಪವನ್ನು ಯಾವ ರೀತಿ ಅಳತೆ ಮಾಡ್ತೀವಿ, ಮೆಜರ್ಮೆಂಟ್ ಅಂದರೆ ಅಳತೆ ಮಾಡೋದು. ಟೆಂಪ್ರೇಚರ್ ಈಸ್ ಮೆಜರ್ಡ್ ಬೈ ಎ ಡಿವೈಸ್ ಕಾಲ್ಡ್ ಥರ್ಮೋಮೀಟರ್. ಅಂದರೆ ನಾವು ತಾಪವನ್ನು ಯಾವ ಮೆಜರ್ಮೆಂಟ್ ಡಿವೈಸಿಂದ ಮೆಜರ್ ಮಾಡ್ತೀವಪ್ಪ ಅಂದರೆ ಥರ್ಮೋಮೀಟರ್, ತಾಪಮಾನ ಅನ್ನೋಂತಹ ಒಂದು ಡಿವೈಸಿಂದ, ವಸ್ತುವಿಂದ ಮೆಜರ್ ಮಾಡ್ತೀವಿ. ಟೆಂಪ್ರೇಚರ್ ಈಸ್ ಮೆಜರ್ಡ್ ಇನ್ ಡಿಗ್ರೀಸ್. ಟೆಂಪ್ರೇಚರ್ ಈಸ್ ಮೆಜರ್ಡ್ ಆನ್ 2 ಸ್ಕೇಲ್ಸ್, ಸೆಲ್ಸಿಯಸ್ ಆ್ಯಂಡ್ ಫ್ಯಾರನೈಟ್ ಸ್ಕೇಲ್ಸ್. ಅಂದರೆ ನಾವು ಟೆಂಪ್ರೇಚರ್ನ 2 ಸ್ಕೇಲ್ಸಲ್ಲಿ 3 ಸ್ಕೇಲ್ಸಲ್ಲಿ ಮೆಜರ್ ಮಾಡ್ತೀವಿ. ಅದರಲ್ಲಿ ಇಂಪಾರ್ಟೆಂಟು ಸೆಲ್ಸಿಯಸ್ ಮತ್ತು ಫ್ಯಾರನೈಟ್. 3 ಸ್ಕೇಲ್ಸ್ ಯಾವುದಪ್ಪ ಅಂದರೆ ಕೆಲ್ವಿನ್ ಸ್ಕೇಲ್, ಸೆಲ್ಸಿಯಸ್ ಸ್ಕೇಲ್ ಆ್ಯಂಡ್ ಫ್ಯಾರನೈಟ್ ಸ್ಕೇಲ್ಸ್. ಥರ್ಮೋಮೀಟರ್ ಈಸ್ ಆ್ಯನ್ ಇನ್ಸ್ಟ್ರೂಮೆಂಟ್ ದಟ್ ಈಸ್ ಯೂಸ್ಡ್ ಟು ಮೆಜರ್ ದ ಟೆಂಪ್ರೇಚರ್. ಥರ್ಮೋಮೀಟರ್ ಒಂದು ಇನ್ಸ್ಟ್ರೂಮೆಂಟ್, ಅದನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಒಂದು ಆಬ್ಜೆಕ್ಟನ್ನು ಅಥವಾ ಒಂದು ಬಾಡಿಯ ಟೆಂಪ್ರೇಚರನ್ನು, ತಾಪವನ್ನು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೆಜರ್ಮೆಂಟ್ ಆಫ್ ಟೆಂಪ್ರೇಚರ್. ದೇರ್ ಆರ್ 3 ಸ್ಕೇಲ್ಸ್ ಆಫ್ ಮೆಜರ್ಮೆಂಟ್ ಆಫ್ ಟೆಂಪ್ರೇಚರ್. ದೇ ಆರ್ ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನೈಟ್ ಆ್ಯಂಡ್ ಕೆಲ್ವಿನ್ ಸ್ಕೇಲ್. ಆನ್ ಸೆಲ್ಸಿಯಸ್ ಸ್ಕೇಲ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 0 degree Celsius, whereas its boiling point is 100 degree Celsius. ಅಂದರೆ ಸೆಲ್ಸಿಯಸ್ ಸ್ಕೇಲಲ್ಲಿ ಏನಾಗುತ್ತಪ್ಪ ಅಂದರೆ ಫ್ರೀಸಿಂಗ್ ಪಾಯಿಂಟ್, ಅಂದರೆ ಅದು ವಾಟರು ಐಸ್ ಸ್ಟೇಟಲ್ಲಿ ಇತ್ತಪ್ಪ ಅಂದರೆ ಅದ್ರದ್ದು ಫ್ರೀಸಿಂಗ್ ಪಾಯಿಂಟ್ ಏನಾಗಿರುತ್ತೆ, 0 degree Celsius ಇರುತ್ತೆ ಟೆಂಪ್ರೇಚರ್ ಅದರದ್ದು. ಅದೇ ಅದು ಬಾಯ್ಲ್ ಆಗ್ತಾ ಇದೆ ಆ ವಾಟರ್ ಅಂದರೆ 100 degree Celsius ಇರುತ್ತೆ. ನೆಕ್ಸ್ಟ್ ಫ್ಯಾರನೈಟ್ ಸ್ಕೇಲಲ್ಲಿ ಏನಿರುತ್ತಪ್ಪ ಅಂತಂದರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಏನಾಗಿರುತ್ತೆ, 32 degree ಫ್ಯಾರನೈಟ್ ಇರುತ್ತೆ. ಅಂದರೆ ಸೆಲ್ಸಿಯಸಲ್ಲಿ 0 degree ಇದ್ದರೆ ಫ್ಯಾರನೈಟ್ ಸ್ಕೇಲಲ್ಲಿ 32 degree ಇರುತ್ತೆ. ದೆನ್ ಬಾಯ್ಲಿಂಗ್ ಪಾಯಿಂಟ್ ಏನಿರುತ್ತೆ ಫ್ಯಾರನೈಟ್ ಸ್ಕೇಲಲ್ಲಿ 212 degree Celsius ಇರುತ್ತೆ. ಅಂದರೆ ಇವಾಗ ಸೆಲ್ಸಿಯಸ್ ಸ್ಕೇಲಲ್ಲಿ 0 to 100 ಇದಿರುತ್ತೆ ರೀಡಿಂಗ್ಸ್. ನೆಕ್ಸ್ಟು ಫ್ಯಾರನೈಟ್ ಸ್ಕೇಲಲ್ಲಿ 32 ಇಂದ 212ವರೆಗೂ ರೀಡಿಂಗ್ಸ್ ಇರುತ್ತೆ. ನೆಕ್ಸ್ಟ್ 212 degree Fahrenheit. So this scale is calibrated from 32 degree Fahrenheit to 212 degree Fahrenheit. Difference between the 3 scales of temperature. Nodri, this figure shows the Celsius scale, Fahrenheit scale and Kelvin scale. Celsius scale alli 100 ಇಂದ 0 ಇಂದ 100 ಇರುತ್ತೆ. ದೆನ್ ಫ್ಯಾರನೈಟಲ್ಲಿ 32 ಇಂದ 212 ಇರುತ್ತೆ. ನೆಕ್ಸ್ಟು ಕೆಲ್ವಿನ್ನಲ್ಲಿ 0 to 273 ಇರುತ್ತೆ. ನೆಕ್ಸ್ಟ್ ಥರ್ಮೋಮೀಟ್ರಲ್ಲಿ
2 ಟೈಪ್ಸ್. ಅದರಲ್ಲಿ ಫಸ್ಟ್ ಒನ್ ಕ್ಲಿನಿಕಲ್ ಥರ್ಮೋಮೀಟರ್, ಅಂದರೆ ನಾವು ಮೆಡಿಕಲ್ ಫೀಲ್ಡಲ್ಲಿ ಯೂಸ್ ಮಾಡುವಂತಹ ಥರ್ಮೋಮೀಟರ್ ಏನಂತ ಕರಿತೀವಿ, ಕ್ಲಿನಿಕಲ್ ಥರ್ಮೋಮೀಟರ್ ಅಂತ ಕರಿತೀವಿ. ದ ಥರ್ಮೋಮೀಟರ್ ದಟ್ ಮೆಜರ್ಸ್ ದ ಟೆಂಪ್ರೇಚರ್ ಆಫ್ ಅವರ್ ಬಾಡಿ ಈಸ್ ಕಾಲ್ಡ್ ಕ್ಲಿನಿಕಲ್ ಥರ್ಮೋಮೀಟರ್. ಅಂದರೆ ನಮ್ಮ ದೇಹದ ತಾಪವನ್ನು ಅಳತೆ ಮಾಡೋದಕ್ಕೆ ಯೂಸ್ ಮಾಡುವಂತಹ ಥರ್ಮೋಮೀಟರ್ ಏನಂತ ಕರಿತೀವಿ, ಕ್ಲಿನಿಕಲ್ ಥರ್ಮೋಮೀಟರ್ ಅಂತ ಕರಿತೀವಿ. ಎ ಕ್ಲಿನಿಕಲ್ ಥರ್ಮೋಮೀಟರ್ ಹ್ಯಾಸ್ ಎ ಲಾಂಗ್ ನ್ಯಾರೋ ಗ್ಲಾಸ್ ಟ್ಯೂಬ್. ಇಟ್ ಹ್ಯಾಸ್ ಎ ಬಲ್ಬ್ ಅಟ್ ಒನ್ ಎಂಡ್ ಆ್ಯಂಡ್ ಕಂಟೈನಿಂಗ್ ಮರ್ಕ್ಯುರಿ. ಅಂದರೆ ಇದೇನಾಗಿರುತ್ತೆ, ತುಂಬ ಉದ್ದ ಲಾಂಗ್ ನ್ಯಾರೋ ಟ್ಯೂಬ್ ಇರುತ್ತೆ, ಗ್ಲಾಸ್ ಟ್ಯೂಬ್ ಇರುತ್ತೆ. ಒಂದು ಎಂಡಲ್ಲಿ ಏನಿರುತ್ತೆ, ಬಲ್ಬ್ ಇರುತ್ತೆ. ಅದರಲ್ಲಿ ಏನಿರುತ್ತೆ, ಆ ಬಲ್ಬಲ್ಲಿ ಮರ್ಕ್ಯುರಿ ಇರುತ್ತೆ, ರೆಡ್ ಕಲರ್ ಮರ್ಕ್ಯುರಿ ಇರುತ್ತೆ. ನೆಕ್ಸ್ಟ್ ಇಟ್ ಹ್ಯಾಸ್ ಎ ಸ್ಕೇಲ್ ಕಾಲ್ಡ್ ಸೆಲ್ಸಿಯಸ್ ಸ್ಕೇಲ್. ಇದರಲ್ಲಿ ಕ್ಲಿನಿಕಲ್ ಥರ್ಮೋಮೀಟ್ರಲ್ಲಿ ಯೂಸ್ ಮಾಡುವಂಥ ಸ್ಕೇಲ್ ಯಾವುದಪ್ಪ ಅಂದರೆ ಸೆಲ್ಸಿಯಸ್ ಸ್ಕೇಲ್, ಮಾರ್ಕ್ಡ್ ಇನ್ ಡಿಗ್ರಿ ಸೆಲ್ಸಿಯಸ್. ಎ ಕ್ಲಿನಿಕಲ್ ಥರ್ಮೋಮೀಟರ್ ಹ್ಯಾಸ್ ಎ ಸ್ಮಾಲ್ ಕಿಂಕ್ ನಿಯರ್ ದಿ ಬಲ್ಬ್ ಟು ಪ್ರಿವೆಂಟ್ ಮರ್ಕ್ಯುರಿ ಲೆವೆಲ್ ಫ್ರಮ್ ಫಾಲಿಂಗ್ ಡೌನ್. ಅಂದರೆ ಆ ಕ್ಲಿನಿಕಲ್ ಥರ್ಮೋಮೀಟ್ರಲ್ಲಿ ಏನಿರುತ್ತಪ್ಪ ಅಂದರೆ ಒಂದು ಎಂಡಲ್ಲಿ ಕಿಂಕ್ ಇರುತ್ತೆ. ಅದೇನು ಮಾಡುತ್ತಪ್ಪ ಅಂದರೆ, ಈಗ ನಮ್ಮ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡಬೇಕು ಅಂದರೆ ನಮ್ಮ ಅಂಡರ್ ಆರ್ಮ್ಸಲ್ಲಿ ಇಡ್ತೀವಿ, ಅಥವಾ ಟಂಗ್ ಮೇಲೆ ಇಟ್ಟು ಟೆಂಪ್ರೇಚರನ್ನು ಚೆಕ್ ಮಾಡ್ತೀವಿ. ಟಂಗ್ ಮೇಲೆ ಒಂದು ಸೆಕೆಂಡ್ ಇಟ್ಟು ಅದನ್ನ ತೆಗೆದಾಗ ಅಲ್ಲೇನಾಗಲ್ಲ, ಮರ್ಕ್ಯುರಿ ಲೆವೆಲ್ಲು ಡೌನ್ ಆಗೋದಿಲ್ಲ. ಆ್ಯಕ್ಚುಲಿ ಡೌನ್ ಆಗುತ್ತೆ, ಬೇರೆ ಥರ್ಮೋಮೀಟ್ರಲ್ಲಿ ಡೌನ್ ಆಗುತ್ತೆ. ಯಾಕಪ್ಪ ಅಂತಂದರೆ ಟೆಂಪ್ರೇಚರ್ ಚೇಂಜ್ ಆಗುತ್ತೆ, ನಮ್ಮ ಬಾಡಿ ಟೆಂಪ್ರೇಚರ್ಗೂ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ಗೂ. ಆದರೆ ಕ್ಲಿನಿಕಲ್ ಥರ್ಮೋಮೀಟ್ರಲ್ಲಿ ಕಿಂಕ್ ಅನ್ನುವಂಥ ಒಂದು ಪಾರ್ಟ್ ಇರುತ್ತೆ. ಆ ಕಿಂಕ್ ಅನ್ನುವಂತಹ ಪಾರ್ಟ್ ಏನು ಮಾಡುತ್ತಪ್ಪ ಅಂತಂದರೆ ಟೆಂಪ್ರೇಚರು ಮರ್ಕ್ಯುರಿ ಲೆವೆಲ್ಲು ಡೌನ್ ಆಗದೇ ಇರೋ ರೀತಿ ತಡೆಗಟ್ಟುತ್ತೆ. ದೆನ್ ದ ನಾರ್ಮಲ್ ಟೆಂಪ್ರೇಚರ್ ಆಫ್ ದ ಹ್ಯೂಮನ್ ಬಾಡಿ ಈಸ್ 37 ಡಿಗ್ರಿ ಸೆಲ್ಸಿಯಸ್. ನಮ್ಮ ದೇಹದ ನಾರ್ಮಲ್ ಟೆಂಪ್ರೇಚರ್ ಎಷ್ಟಪ್ಪ ಅಂದರೆ 37 ಡಿಗ್ರಿನೇ ಇರಬೇಕು. 37 to 42 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಹಾಗಾಗಿ ಕ್ಲಿನಿಕಲ್ ಥರ್ಮೋಮೀಟ್ರಲ್ಲಿ ಯಾವಾಗಲೂ 32 ಡಿಗ್ರಿಯಿಂದ 47 ಡಿಗ್ರಿವರೆಗೂ ಮಾತ್ರ ರೀಡಿಂಗ್ಸ್ ಇರುತ್ತೆ. ಯಾಕಪ್ಪ ಅಂದರೆ ನಮ್ಮ ಬಾಡಿ 35ಇಂದ 42ವರೆಗೂ ಇರುತ್ತೆ ಥರ್ಮೋಮೀಟ್ರಲ್ಲಿ ರೀಡಿಂಗ್ಸು. ಯಾಕಪ್ಪ ಅಂದರೆ ನಮ್ಮ ಬಾಡಿಲಿ 35 ಡಿಗ್ರಿಗಿಂತ ಕೆಳಗೂ ಹೋಗೋಂಗಿಲ್ಲ, 42 ಡಿಗ್ರಿಗಿಂತ ಮೇಲೂ ಹೋಗೋಂಗಿಲ್ಲ ಟೆಂಪ್ರೇಚರ್. ಹಾಗಾಗಿ ಯಾವಾಗಲೂ ಕ್ಲಿನಿಕಲ್ ಥರ್ಮೋಮೀಟ್ರಲ್ಲಿ ರೀಡಿಂಗ್ಸು 35 ಡಿಗ್ರಿ ಟು 42 ಡಿಗ್ರಿವರೆಗೂ ಇರುತ್ತೆ. ನಾರ್ಮಲ್ ಬಾಡಿ ಟೆಂಪ್ರೇಚರ್ ಎಷ್ಟಪ್ಪ ಅಂದರೆ ಹ್ಯೂಮನ್ ಬಾಡಿದು 37 ಡಿಗ್ರಿ ಸೆಲ್ಸಿಯಸ್. ದೆನ್ ದಿಸ್ ಫಿಗರ್ ಶೋಸ್ ದಿ ಕ್ಲಿನಿಕಲ್ ಥರ್ಮೋಮೀಟರ್. ಇಟ್ ಈಸ್ ದಿ ಕಿಂಕ್. ಇಲ್ಲಿ ಈ ಕಿಂಕ್ ಏನು ಮಾಡುತ್ತಪ್ಪ ಅಂದರೆ ಮರ್ಕ್ಯುರಿ ಲೆವೆಲ್ ಡೌನ್ ಆಗದೆ ಇರೋ ರೀತಿ ಪ್ರಿವೆಂಟ್ ಮಾಡುತ್ತೆ. ನೆಕ್ಸ್ಟ್ ಡಿಜಿಟಲ್ ಥರ್ಮೋಮೀಟರ್. ನೌವೇಡೇಸ್ ವಿ ಯೂಸ್ ಡಿಜಿಟಲ್ ಥರ್ಮೋಮೀಟರ್, ಅಂದರೆ ಎಲೆಕ್ಟ್ರಿಕಲ್ ಥರ್ಮೋಮೀಟರ್ ಅಂತಲೂ ಕರಿತೀವಿ. ಡಿಜಿಟಲ್ ಆರ್ ಎಲೆಕ್ಟ್ರಿಕಲ್ ಥರ್ಮೋಮೀಟರ್ ಆರ್ ಪ್ರಿಫರ್ಡ್ ಓವರ್ ಎ ಕನ್ವೆನ್ಷನಲ್ ಮರ್ಕ್ಯುರಿ ಥರ್ಮೋಮೀಟರ್. ಅಂದರೆ ಮರ್ಕ್ಯುರಿನ ಬಿಟ್ಟು ಮರ್ಕ್ಯುರಿ ಇಲ್ಲದೆ ಇರೋ ರೀತಿ ಡಿಜಿಟಲ್ ಥರ್ಮೋಮೀಟರ್ನ ಎಲೆಕ್ಟ್ರಿಕಲ್ ಥರ್ಮೋಮೀಟರ್ ಅಂತಲೂ ಕರಿತೀವಿ. ಎಲೆಕ್ಟ್ರಿಕಲ್ ಥರ್ಮೋಮೀಟರ್ನ ಪ್ರಿಪೇರ್ ಮಾಡಿರ್ತಾರೆ. ಯಾಕಪ್ಪ ಅಂದರೆ ಮರ್ಕ್ಯುರಿ ತುಂಬ ಟಾಕ್ಸಿಕ್ ಸಬ್ಸ್ಟೆನ್ಸ್, ಅಂದರೆ ವಿಷಕಾರಿಕ ವಸ್ತು. ಅದನ್ನು ಎಲ್ಲಾದರೂ ಅದು ಹಾಳಾದ ಮೇಲೆ ಆ ಥರ್ಮೋಮೀಟರ್ನ ಎಲ್ಲಾದರೂ ಥ್ರೋ ಮಾಡಿದ್ರೆ ಅದರಲ್ಲಿರುವಂತಹ ಮರ್ಕ್ಯುರಿಯಿಂದ ಸುತ್ತಮುತ್ತ ಇರುವಂತಹ ಜೀವಿಗಳಿಗೆ ಏನಾಗುತ್ತೆ, ತೊಂದರೆ ಆಗಬಾರ್ದು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿದ್ದಾರೆ, ಡಿಜಿಟಲ್ ಥರ್ಮೋಮೀಟರನ್ನು ಯೂಸ್ ಮಾಡ್ತಾ ಇದ್ದಾರೆ. ಡಿಜಿಟಲ್ ಥರ್ಮೋಮೀಟರ್ಸ್ ಆರ್ ಈಸಿ ಟು ರೀಡ್ ಬಿಕಾಸ್ ಇಟ್ ಗಿವ್ಸ್ LCD ಡಿಸ್ಪ್ಲೇ ಆಫ್ ಟೆಂಪ್ರೇಚರ್ ಆಫ್ ದ ಪರ್ಸನ್. ದೇ ಆರ್ ಆಲ್ಸೋ ಮರ್ಕ್ಯುರಿ ಫ್ರೀ. ಅಂದರೆ ಡಿಜಿಟಲ್ ಥರ್ಮೋಮೀಟ್ರಲ್ಲಿ ನಾವು ತುಂಬ ಈಸಿಯಾಗಿ ಟೆಂಪ್ರೇಚರನ್ನು ರೀಡ್ ಮಾಡ್ಬೋದು. ಯಾಕಪ್ಪ ಅಂದರೆ ಅಲ್ಲಿ ಬರುತ್ತೆ ಎಷ್ಟು ರೀಡಿಂಗ್ಸ್ ಇದೆ ಅಂತ LCD ಡಿಸ್ಪ್ಲೇಯಲ್ಲಿ ಬರುತ್ತೆ. ಹಾಗಾಗಿ ಅದರಲ್ಲಿ ಮರ್ಕ್ಯುರಿ ಆ ಥರ್ಮೋಮೀಟರ್ ಡಿಜಿಟಲ್ ಥರ್ಮೋಮೀಟ್ರಲ್ಲಿ ಮರ್ಕ್ಯುರಿ ಇರೋದಿಲ್ಲ, ಅದಕ್ಕೆ ಮರ್ಕ್ಯುರಿ ಫ್ರೀ ಅಂತ ಕರಿತೀವಿ. ದೆನ್ ಲ್ಯಾಬ್ರೋಟರಿ ಥರ್ಮೋಮೀಟರ್. ಎ ಲ್ಯಾಬ್ರೋಟರಿ ಥರ್ಮೋಮೀಟರ್ ಹ್ಯಾಸ್ ಎ ಲಾಂಗ್ ನ್ಯಾರೋ ಗ್ಲಾಸ್ ಟ್ಯೂಬ್. ಇಟ್ ಹ್ಯಾಸ್ ಎ ಬಲ್ಬ್ ಅಟ್ ಒನ್ ಎಂಡ್ ಕಂಟೈನಿಂಗ್ ಮರ್ಕ್ಯುರಿ. ಇಟ್ ಹ್ಯಾಸ್ ಎ ಸ್ಕೇಲ್ ಮಾರ್ಕ್ಡ್ ಇನ್ ಡಿಗ್ರಿ ಸೆಲ್ಸಿಯಸ್. The range of a laboratory thermometer is generally from 10 degree Celsius to 110 degree Celsius. ಅಂದರೆ ಲ್ಯಾಬ್ರೋಟರಿ ಥರ್ಮೋಮೀಟ್ರನ್ನ ಯಾಕೆ ಯೂಸ್ ಮಾಡ್ತಾರಪ್ಪ ಅಂದರೆ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ಮತ್ತು ಬಾಡಿ ಟೆಂಪ್ರೇಚರ್ ಬಿಟ್ಟು ಇನ್ನು ಉಳಿದ ವಸ್ತುಗಳ ಟೆಂಪ್ರೇಚರನ್ನು ಚೆಕ್ ಮಾಡೋದಕ್ಕೂ ಸಹ ಲ್ಯಾಬ್ರೋಟರಿ ಥರ್ಮೋಮೀಟ್ರನ್ನ ಯೂಸ್ ಮಾಡ್ಕೊಳ್ತಾರೆ. ಈ ಲ್ಯಾಬ್ರೋಟರಿ ಥರ್ಮೋಮೀಟ್ರಲ್ಲಿ ಏನಿರುತ್ತಪ್ಪ, ಇದು ಸಹ ಲಾಂಗ್ ನ್ಯಾರೋ ಗ್ಲಾಸ್ ಟ್ಯೂಬ್. ದೆನ್ ಇಟ್ ಹ್ಯಾಸ್ ಎ ಬಲ್ಬ್ ಅಟ್ ಒನ್ ಎಂಡ್. ಇದರಲ್ಲೂ ಸಹ ಒಂದು ಎಂಡಲ್ಲಿ ಬಲ್ಬ್ ಇರುತ್ತೆ. ದೆನ್ ಇದರಲ್ಲಿ ರೀಡಿಂಗ್ಸ್ ಎಷ್ಟರಿಂದ ಇರುತ್ತಪ್ಪ ಅಂದರೆ 10 ಡಿಗ್ರಿ ಸೆಲ್ಸಿಯಸ್ಸಿಂದ 110 ಡಿಗ್ರಿ ಸೆಲ್ಸಿಯಸ್ವರೆಗೂ ರೀಡಿಂಗ್ಸ್ ಇರುತ್ತೆ. This figure shows the
laboratory thermometer. This red color mark shows the mercury level. This is the bulb. Then measurement of laboratory thermometer. Illondu activity ಇದೆ. Take some tap water in a beaker. Dip the thermometer in water so that the bulb of the thermometer does not touch the bottom or side of the beaker. ಅಂದರೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಒಂದು ಬೀಕರಲ್ಲಿ ನೀರನ್ನು ತಗೋಬೇಕು. ನೆಕ್ಸ್ಟ್ ಅದರೊಳಗಡೆ ಥರ್ಮೋಮೀಟ್ರನ್ನ ಡಿಪ್ ಮಾಡಬೇಕು. ಆ ನೀರೊಳಗಡೆ ಯಾವ ರೀತಿ ನಾವು ಥರ್ಮೋಮೀಟ್ರ್ ಡಿಪ್ ಮಾಡಬೇಕಪ್ಪ ಅಂದರೆ ಆ ಥರ್ಮೋಮೀಟ್ರ್ನ ಬಲ್ಬು ಯಾವುದೇ ಕಾರಣಕ್ಕೂ ಆ ಬೀಕರ್ನ ಬಾಟಮ್ಗೆ ಟಚ್ ಆಗಬಾರ್ದು ಮತ್ತು ಸೈಡ್ಸ್ಗೆ ಟಚ್ ಆಗಬಾರ್ದು. ಸೈಡ್ಸ್ ಆಫ್ ದ ಬೀಕರ್ಗೆ ಟಚ್ ಆಗಬಾರ್ದು. ಆ ರೀತಿ ನಾವೇನು ಮಾಡಬೇಕಪ್ಪ ಅಂದರೆ ಥರ್ಮೋಮೀಟ್ರನ್ನ ಡಿಪ್ ಮಾಡಬೇಕು. ನೆಕ್ಸ್ಟ್ ಹೋಲ್ಡ್ ದ ಥರ್ಮೋಮೀಟರ್ ವರ್ಟಿಕಲಿ, ಅಂದರೆ ವರ್ಟಿಕಲ್ಲಾಗಿ ನಾವು ಥರ್ಮೋಮೀಟ್ರನ್ನ ಹೋಲ್ಡ್ ಮಾಡಬೇಕಂದ್ರೆ ಉದ್ದವಾಗಿ ಇಟ್ಟಿರ್ಬೇಕು ಅದನ್ನು. ದ ಮರ್ಕ್ಯುರಿ ಲೆವೆಲ್ ರೈಸಸ್, ದ ಮರ್ಕ್ಯುರಿ ಲೆವೆಲ್ ರೈಸಸ್, ಅಲ್ಲೇನಾಗುತ್ತೆ ಆ ಥರ್ಮೋಮೀಟ್ರಲ್ಲಿ ಮರ್ಕ್ಯುರಿ ಲೆವೆಲ್ ಹೆಚ್ಚುತ್ತಾ ಹೋಗುತ್ತೆ. ವೆಯ್ಟ್ ಟಿಲ್ ಲೆವೆಲ್ ಆಫ್ ಮರ್ಕ್ಯುರಿ ಬಿಕಮ್ ಸ್ಟಡಿ, ಅಂದರೆ ಅದರಲ್ಲಿರುವಂತಹ ಮರ್ಕ್ಯುರಿ ಲೆವೆಲ್ ರೈಸ್ ಆಗ್ತಿರುವಂತಹ ಮರ್ಕ್ಯುರಿ ಏನಾಗಬೇಕು, ಸ್ಟಾಪ್ ಆಗಬೇಕು. ಒಂದು ಪಾಯಿಂಟಲ್ಲಿ ಸ್ಟಾಪ್ ಆಗುತ್ತೆ. ಅಲ್ಲಿವರೆಗೂ ನಾವೇನು ಮಾಡಬೇಕು, ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಆ ಮರ್ಕ್ಯುರಿ ಲೆವೆಲ್ ಎಷ್ಟಕ್ಕಿದೆ ಅಂತೇಳಿ ಅದನ್ನು ನೋಟ್ ಮಾಡಬೇಕು. ದಿಸ್ ವಿಲ್ ಬಿ ದ ಟೆಂಪ್ರೇಚರ್ ಆಫ್ ದ ವಾಟರ್. ಆ ನೀರಿನ ಆ ಬೀಕರಲ್ಲಿ ತಗೊಂಡಿರುವಂಥ ನೀರಿನ ಟೆಂಪ್ರೇಚರ್ ಅದಾಗಿರುತ್ತೆ. ನೆಕ್ಸ್ಟ್ ದಿಸ್ ಈಸ್ ದಿ ಮೆಜರ್ಮೆಂಟ್ ಆಫ್ ಲ್ಯಾಬ್ರೋಟರಿ ಥರ್ಮೋಮೀಟರ್. ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಹೀಟ್, ಅಂದರೆ ಶಾಖದ ಯಾವ ರೀತಿ ಅದು ಟ್ರಾನ್ಸ್ಫರ್ ಆಗುತ್ತೆ, ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಹೀಟ್ ಫ್ಲೋಸ್ ಫ್ರಮ್ ಎ ಬಾಡಿ ಅಟ್ ಎ ಹೈಯರ್ ಟೆಂಪ್ರೇಚರ್ ಟು ಎ ಬಾಡಿ ಅಟ್ ಎ ಲೋಯರ್ ಟೆಂಪ್ರೇಚರ್. ದಿಸ್ ಇಸ್ ಕಾಲ್ಡ್ ಟ್ರಾನ್ಸ್ಫರ್ ಆಫ್ ಹೀಟ್. ನಾನು ಆಲ್ರೆಡಿ ಆವಾಗಲೇ ಹೇಳಿದ್ದೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹೀಟ್ ಅಂತೇಳಿ. ಹೀಟಿನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಗುಣಲಕ್ಷಣ ಏನಪ್ಪ ಅಂದರೆ ಅದು ಯಾವಾಗಲೂ ಹೈಯರ್ ಬಾಡಿ ಟೆಂಪ್ರೇಚರಿಂದ ಲೋಯರ್ ಬಾಡಿ ಟೆಂಪ್ರೇಚರ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಟ್ರಾನ್ಸ್ಫರ್ ಆಫ್ ಹೀಟ್ ಅಂತ ಕರಿತೀವಿ. Heat flows from a body at a higher temperature to a body at a lower temperature. This is called transfer of heat. Heat is transferred in 3 different ways. They are, ಅಂದರೆ ಯಾವಾಗಲೂ ಹೀಟು 3 ಫಾರ್ಮ್ಸಲ್ಲಿ 3 ವೇಸಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಯಾವುದ್ಯಾವುದಪ್ಪ ಅಂದರೆ ಫಸ್ಟ್ ಒನ್ ಕಂಡಕ್ಷನ್, ನೆಕ್ಸ್ಟ್ ಕನ್ವೆಕ್ಷನ್, ದೆನ್ ಥರ್ಡ್ ಒನ್ ರೇಡಿಯೇಷನ್. ಫಸ್ಟ್ ಒನ್ ಕಂಡಕ್ಷನ್. Conduction is the process by which heat is transferred in solids from the hotter end to the colder end. ಅಂದರೆ ಕಂಡಕ್ಷನ್ ಯಾವಾಗಲೂ ಸಾಲಿಡ್ಸಲ್ಲೇ ಘನ ವಸ್ತುಗಳಲ್ಲೇ ಆಗೋದು. ಯಾವಾಗಲೂ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೀಟು ಟ್ರಾನ್ಸ್ಫರ್ ಆಯಿತು ಅಂದರೆ ಅದಕ್ಕೆ ಏನಂತ ಕರಿತೀವಿ, ಕಂಡಕ್ಷನ್ ಆಫ್ ಹೀಟ್ ಅಂತ ಕರಿತೀವಿ. ದೇರ್ ಇಸ್ ಒನ್ ಆ್ಯಕ್ಟಿವಿಟಿ. ಟೇಕ್ ಆ್ಯನ್ ಐರನ್ ಆರ್ ಅಲ್ಯೂಮಿನಿಯಂ ರಾಡ್ ಆರ್ ಸ್ಟ್ರಿಪ್. ಫಿಕ್ಸ್ ಎ few wax pieces at a equal distances. Clamp the rod to a stand. Heat the other end of the rod. The wax pieces begin to melt and fall down from the hotter end to the colder end by conduction. ಅಂದರೆ ಈ ಫಸ್ಟ್ ಏನು ಹೇಳಿದಾರಪ್ಪ ಅವರು ಅಂದರೆ ಟೇಕ್ ಆ್ಯನ್ ಐರನ್ ಆರ್ ಅಲ್ಯೂಮಿನಿಯಂ ರಾಡ್ ಆರ್ ಸ್ಟ್ರಿಪ್. ಒಂದು ಅಲ್ಯೂಮಿನಿಯಂ ರಾಡ್ ಅಥವಾ ಐರನ್ ರಾಡನ್ನು ತಗೋಬೇಕು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಫಿಕ್ಸ್ ಎ ಫ್ಯೂ ವ್ಯಾಕ್ಸ್ ಪೀಸಸ್ ಆನ್ ಅಟ್ ಈಕ್ವಲ್ ಡಿಸ್ಟೆನ್ಸಸ್. ಈಕ್ವಲ್ ಡಿಸ್ಟೆನ್ಸಸ್ಸಲ್ಲಿ ವ್ಯಾಕ್ಸ್ ಪೀಸಸನ್ನು ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ ಕ್ಲಾಂಪ್ ದ ರಾಡ್ ಟು ಎ ಸ್ಟ್ಯಾಂಡ್. ಆ ರಾಡನ್ನು ನಾವು ಆ ಸ್ಟ್ಯಾಂಡಿಗೆ ಕ್ಲ್ಯಾಂಪ್ ಮಾಡಬೇಕು, ಅಂದರೆ ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ ಹೀಟ್ ದ ಅದರ್ ಎಂಡ್ ಆಫ್ ದ ರಾಡ್. ಇನ್ನೊಂದು ಎಂಡನ್ನು ಹೀಟ್ ಮಾಡ್ತಾ ಹೋಗಬೇಕು. ಅಲ್ಲೇನಾಗುತ್ತೆ, ದ ವ್ಯಾಕ್ಸ್ ಪೀಸಸ್ ಬಿಗಿನ್ ಟು ಮೆಲ್ಟ್. ಅಲ್ಲಿ ಫಿಕ್ಸ್ ಮಾಡಿರೋಂಥ ವ್ಯಾಕ್ಸ್ ಪೀಸಸ್ ಏನಾಗುತ್ತೆ, ಮೆಲ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಫೇಲ್ ಡೌನ್ ಫ್ರಮ್ ಹಾಟರ್ ಎಂಡ್ ಟು ದಿ ಕೋಲ್ಡರ್ ಎಂಡ್ ಬೈ ಕಂಡಕ್ಷನ್. ಅಲ್ಲೇನಾಗುತ್ತೆ, ಹಾಟರ್ ಎಂಡಿಂದ ಕೋಲ್ಡರ್ ಎಂಡಿಗೆ ಅಲ್ಲಿ ಟ್ರಾನ್ಸ್ಫರ್ ಆಗಲ್ಲ, ಯಾಕೆಂದರೆ ಅಲ್ಲಿ ವ್ಯಾಕ್ಸ್ ಪೀಸಸ್ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಅದೇ ಐರನ್ ರಾಡ್ ಮತ್ತು ಅಥವಾ ಅಲ್ಯೂಮಿನಿಯಂ ರಾಡ್ ಏನಾಗುತ್ತೆ, ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೀಟು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಕಿಚನಲ್ಲಿ ಕುಕ್ ಮಾಡಬೇಕಾದ್ರೆ ಸ್ಪೂನನ್ನು ಯೂಸ್ ಮಾಡ್ತೀವಲ್ವ, ಒಂದು ಎಂಡನ್ನು ನಾವು ಹೋಲ್ಡ್ ಮಾಡಿರ್ತೀವಿ, ಇನ್ನೊಂದು ಎಂಡನ್ನು ಸ್ಟೀರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರ್ತೀವಿ. ಫಾರ್ ಸಮ್ ಟೈಮ್ ಅಂದರೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಏನಾಗುತ್ತೆ, ಅಲ್ಲಿ ಹೀಟ್ ಸ್ಟೀರ್ ಮಾಡ್ತಿರೋಂಥ ಎಂಡಿಂದ ಹಿಡಿದು ನಾವು ಹೋಲ್ಡ್ ಮಾಡಿರೋವಂಥ ಎಂಡಿಗೆ ಹೀಟು ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ಅದನ್ನು ಟಚ್ ಮಾಡಿದಾಗ ಆ ಸ್ಪೂನ್ ಏನಾಗುತ್ತೆ, ಸುಡುತ್ತೆ. ದಟ್ ಈಸ್ ದ ಎಕ್ಸಾಂಪಲ್ ಫಾರ್ ಕಂಡಕ್ಷನ್. ದೆನ್
ಟ್ರಾನ್ಸ್ಫರ್ ಆಫ್ ಹೀಟ್ ಥ್ರೋ ಡೈರೆಕ್ಟ್ ಕಾಂಟ್ಯಾಕ್ಟ್. ಇಲ್ಲಿ ಕಂಡಕ್ಷನಲ್ಲಿ ಏನಾಗುತ್ತೆ, ಡೈರೆಕ್ಟಾಗಿ ನಾವು ಟಚ್ ಮಾಡಿದಾಗ ಗೊತ್ತಾಗುತ್ತೆ ಹೀಟ್ ಟ್ರಾನ್ಸ್ಫರ್ ಆಗಿದೆ ಅಂತ. ದೆನ್ ಅಕ್ಕರ್ಸ್ ಎನಿ ಟೈಮ್ ಆಬ್ಜೆಕ್ಟ್ಸ್ ಅಟ್ ಡಿಫ್ರೆಂಟ್ ಟೆಂಪ್ರೇಚರ್ಸ್ ಆರ್ ಟಚಿಂಗ್ ಈಚ್ ಅದರ್. ಅಂದರೆ ಎಷ್ಟೇ ಟೆಂಪ್ರೇಚರಲ್ಲಿ, ಯಾವ ಟೆಂಪ್ರೇಚರಲ್ಲಿದ್ರೂ ಸಹ ಈ ಕಂಡಕ್ಷನ್ನು ಆಗುತ್ತೆ, ಕಂಡಕ್ಷನ್ ಆಫ್ ಹೀಟ್ ಆಗುತ್ತೆ. ನೆಕ್ಸ್ಟ್, ಆ್ಯಸ್ ಲಾಂಗ್ ಆ್ಯಸ್ ದ ಆಬ್ಜೆಕ್ಟ್ಸ್ ಆರ್ ಇನ್ ಕಾಂಟ್ಯಾಕ್ಟ್, ಟ್ರಾನ್ಸ್ಫರ್ ಆಫ್ ಹೀಟ್ ವಿಲ್ ಕಂಟಿನ್ಯೂ ಅಂಟಿಲ್ ದ ಟೆಂಪ್ರೇಚರ್ ಆಫ್ ದ ಆಬ್ಜೆಕ್ಟ್ಸ್ ಇನ್ ದಿ ಸೇಮ್. ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಹೀಟ್ ಟ್ರಾನ್ಸ್ಫರ್ ಆಗ್ತಾನೇ ಇರುತ್ತೆ, ಟೆಂಪ್ರೇಚರು ಸೇಮ್ ಆಗೋವರೆಗೂ. ಅಂದರೆ ಒಂದು ಎಂಡಿನ ಟೆಂಪ್ರೇಚರು ಒಂದು ಎಂಡಿಂದ ಇನ್ನೊಂದು ಎಂಡಿಗೆ, ಅಂದರೆ ಹೈಯರ್ ಟೆಂಪ್ರೇಚರ್ ಇರೋವಂಥ ಎಂಡಿಂದ ಲೋಯರ್ ಟೆಂಪ್ರೇಚರ್ ಇರೋವಂಥ ಎಂಡಿಗೆ ಹೀಟು ಯಾವಾಗಲೂ ಕಂಡಕ್ಷನಲ್ಲಿ ಫ್ಲೋ ಆಗ್ತಾನೆ ಇರುತ್ತೆ. ಅಂದರೆ ಎರಡು ಎಂಡಲ್ಲೂ ಟೆಂಪ್ರೇಚರ್ ಸೇಮ್ ಆಗಬೇಕು ಅಲ್ಲಿವರೆಗೂ. ಫಾರ್ ಎಕ್ಸಾಂಪಲ್, ಇಫ್ ಯು ಲೀವ್ ಎ ಮೆಟಲ್ ಸ್ಪೂನ್ ಇನ್ ಎ ಪ್ಯಾನ್ ಆಫ್ ಸೂಪ್ ದಟ್ ಯು ಆರ್ ಹೀಟಿಂಗ್ ಆನ್ ದಿ ಸ್ಟವ್, ಇಟ್ ಮೇ ಬರ್ನ್ ಯುವರ್ ಫಿಂಗರ್ಸ್. ದ ಸ್ಪೂನ್ ಈಸ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದಿ ಹಾಟ್ ಸೂಪ್ ಆ್ಯಂಡ್ ಹೀಟ್ ಈಸ್ ಟ್ರಾನ್ಸ್ಫರ್ ಟು ದಿ ಸ್ಪೂನ್. ನಾನು ಆವಾಗಲೇ ಹೇಳಿದೆ, ಕಿಚನಲ್ಲಿ ನಾವು ಸ್ಪೂನನ್ನು ಯೂಸ್ ಮಾಡಬೇಕಾದ್ರೆ ಯಾವ ರೀತಿ ಕಂಡಕ್ಷನ್ ಆಗುತ್ತೆ ಅಂತ. ಇಲ್ಲಿ ಅದೇ ಕಿಚನಲ್ಲೇ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ರೆ, ನಾವು ಸೂಪ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಸ್ಪೂನನ್ನು ಅದರಲ್ಲೇ ಬಿಟ್ವಿ ಅಂತಂದರೆ ಆ ಸೂಪ್ ಒಳಗಡೆ, ಸ್ಟವ್ ಮೇಲಿರೋ ಸೂಪ್ ಒಳಗಡೆ ಅದೇನಾಗುತ್ತೆ, ಸೂಪಲ್ಲಿರೋವಂಥ ಹೀಟು ಆ ಸ್ಪೂನಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ನಾವು ಆ ಸ್ಪೂನನ್ನು ಹೋಲ್ಡ್ ಮಾಡಿದಾಗ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಆ ಸ್ಪೂನಲ್ಲಿರೋವಂಥ ಆ ಸೂಪ್ನಲ್ಲಿರೋವಂಥ ಹೀಟು ಒನ್ ಎಂಡ್ ಆಫ್ ದ ಸ್ಪೂನ್ ಟು ಅದರ್ ಎಂಡ್ಗೆ ಆ ಹೀಟು ಥ್ರೋ ಕಂಡಕ್ಷನ್ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್, ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. Conductors means conductors are materials which allow heat to pass through them easily. For example, iron, aluminium, copper. ಅಂದರೆ ಕಂಡಕ್ಟರ್ಸ್ ಅಂದರೆ ಏನಪ್ಪ ಅಂದರೆ ವಾಹಕಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಕಂಡಕ್ಟರ್ಸ್ ಅಂದರೆ ಈ ಕಂಡಕ್ಟರ್ಸ್ ಮುಖಾಂತರ ಹೀಟು ಫ್ಲೋ ಆಗುತ್ತೆ. ಅಂತಹ ವಸ್ತುಗಳಿಗೆ, ಮಟೀರಿಯಲ್ಸ್ಗೆ ಏನಂತ ಕರಿತೀವಿ ನಾವು, ಕಂಡಕ್ಟರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಐರನ್, ಅಲ್ಯೂಮಿನಿಯಂ, ಕಾಪರ್. ದೆನ್ ಇನ್ಸುಲೇಟರ್ಸ್ ಅಂದರೆ ಅವಾಹಕಗಳು ಅಂತೇಳಿ. ಇನ್ಸುಲೇಟರ್ಸ್ ಆರ್ ಮಟೀರಿಯಲ್ಸ್ ವಿಚ್ ಡು ನಾಟ್ ಅಲೋ ಹೀಟ್ ಟು ಪಾಸ್ ಥ್ರೋ ದೆಮ್ ಈಸಿಲಿ. ಫಾರ್ ಎಕ್ಸಾಂಪಲ್, ವುಡ್, ಪ್ಲಾಸ್ಟಿಕ್ಸ್, ಗ್ಲಾಸ್, ರಬ್ಬರ್, ಏರ್, ವಾಟರ್, ಎಕ್ಸೆಟ್ರಾ. ಅಂದರೆ ಯಾವ ವಸ್ತುಗಳ ಮುಖಾಂತರ ಹೀಟು ಪಾಸ್ ಆಗೋದಕ್ಕೆ ಬಿಡೋದಿಲ್ವೋ ಅಂತಹ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಇನ್ಸುಲೇಟರ್ಸ್ ಅಂದರೆ ಅವಾಹಕಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವುಡ್, ಪ್ಲಾಸ್ಟಿಕ್ಸ್, ಗ್ಲಾಸ್, ರಬ್ಬರ್, ಏರ್, ವಾಟರ್, ಎಕ್ಸೆಟ್ರಾ. ನೆಕ್ಸ್ಟ್, ಸೆಕೆಂಡ್ ಟೈಪ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ಯಾವುದಪ್ಪ ಅಂದರೆ, ಸೆಕೆಂಡ್ ವೇ, ಕನ್ವೆಕ್ಷನ್. ಕನ್ವೆಕ್ಷನ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಇನ್ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ ಫ್ರಮ್ ದ ಹಾಟರ್ ಪಾರ್ಟ್ ಟು ದಿ ಕ್ಲೋಸರ್ ಪಾರ್ಟ್. ಅಂದರೆ ಇಲ್ಲೇನಾಗುತ್ತಪ್ಪ ಅಂತಂದರೆ, ಈ ಕನ್ವೆಕ್ಷನಲ್ಲಿ ಯಾವಾಗಲೂ ಲಿಕ್ವಿಡ್ ಸ್ಟೇಟಲ್ಲಿರುವಂತಹ ಆಬ್ಜೆಕ್ಟ್ಸಲ್ಲಿ ಮಾತ್ರ ಕನ್ವೆಕ್ಷನ್ ಫಾರ್ಮಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲೇನಾಗುತ್ತಪ್ಪ ಅಂದರೆ, ಹಾಟರ್ ಪಾರ್ಟಲ್ಲಿರುವಂತಹ ಹೀಟು ಕೋಲ್ಡರ್ ಪಾರ್ಟಿಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಕ್ಟಿವಿಟಿ: ಟೇಕ್ ಸಮ್ ವಾಟರ್ ಇನ್ ಎ ರೌಂಡ್ ಬಾಟಮ್ ಫ್ಲಾಸ್ಕ್. ಅಂದರೆ ರೌಂಡ್ ಬಾಟಮ್ ಇರೋಂತಹ ಫ್ಲಾಸ್ಕಲ್ಲಿ ನೀರನ್ನು ತಗೊಳ್ರಿ. ಕೀಪ್ ಇಟ್ ಆನ್ ಎ ಟ್ರೈಪಾಡ್ ಸ್ಟ್ಯಾಂಡ್. ಅಂದರೆ ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ಅದನ್ನು ಇಡಬೇಕು, ರೌಂಡ್ ಬಾಟಮ್ ಫ್ಲಾಸ್ಕನ್ನು. ಪುಟ್ ಎ ಕ್ರಿಸ್ಟಲ್ ಆಫ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಇನ್ ಇಟ್. ಅಂದರೆ ನಾವು ಅದರಲ್ಲಿ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಕ್ರಿಸ್ಟಲನ್ನು ಹಾಕಬೇಕು. ಕ್ರಿಸ್ಟಲಿನ್ ಫಾರ್ಮ್ ಅಂದರೆ ಯಾವ ರೀತಿ ಅಂದರೆ, ಹರಳು ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಕಲ್ಲುಪ್ಪು ಇರುತ್ತಲ್ಲ, ಆ ರೀತಿ ಇರುತ್ತೆ ಕ್ರಿಸ್ಟಲಿನ್ ಫಾರ್ಮ್. ಅಂದರೆ ಪೊಟ್ಯಾಷಿಯಮ್ ಪರ್ಮಾಂಗನೇಟು ಸಹ ಆ ಫಾರ್ಮಲ್ಲಿ ಇರುತ್ತೆ, ಕಲ್ಲುಪ್ಪು ಫಾರ್ಮಲ್ಲಿ ಇರುತ್ತೆ. ಅದನ್ನು ನಾವೇನು ಮಾಡಬೇಕು, ರೌಂಡ್ ಬಾಟಮ್ ಫ್ಲಾಸ್ಕಲ್ಲಿ ನೀರು ತಗೊಂಡಿರ್ತೀವಲ್ಲ ಅದಕ್ಕೆ ಹಾಕಬೇಕು. ದೆನ್ ಆ ಫ್ಲಾಸ್ಕನ್ನು ಏನು ಮಾಡಬೇಕು, ಬರ್ನರ್ ಯೂಸ್ ಮಾಡಿಕೊಂಡು ಹೀಟ್ ಮಾಡಬೇಕು. ದ ವಾಟರ್ ಅಟ್ ದ ಬಾಟಮ್ ಬಿಕಮ್ಸ್ ಹಾಟ್. ಅಂದರೆ ಕೆಳಗೆ, ಆ ಬಾಟಮಿನ ಕೆಳಗೆ ಏನು ಕೆಳಗಿರುವಂತಹ ನೀರು ಫಸ್ಟು ಬಿಸಿ ಆಗ್ತಾ ಹೋಗುತ್ತೆ. ಆ್ಯಂಡ್ ರೈಸಸ್ ಅಪ್. ಬಿಸಿ ಆಗಿರುವಂಥ ನೀರು ಮೇಲೆ ಹೋಗುತ್ತೆ. ನೆಕ್ಸ್ಟ್, ಕೋಲ್ಡ್ ವಾಟರ್ ಏನಾಗುತ್ತೆ, ಟಾಪಲ್ಲಿರುವಂಥ ಕೋಲ್ಡ್ ವಾಟರು ಡೌನಿಗೆ ಮೂವ್ ಆಗ್ತಾ ಹೋಗುತ್ತೆ. ಅಪ್ಪಲ್ಲಿರುವಂತಹ ಹಾಟ್ ವಾಟರು ಲೋವಲ್ಲಿದೆ, ಬಾಟಮಲ್ಲಿರುವಂತಹ ಹಾಟ್ ವಾಟರು ಟಾಪಲ್ಲಿ ಹೋಗುತ್ತೆ. ಟಾಪಲ್ಲಿರುವಂತಹ ಕೋಲ್ಡ್ ವಾಟರು ಬಾಟಮ್ಗೆ ಹೋಗುತ್ತೆ. ನೆಕ್ಸ್ಟ್ ಈ ರೀತಿ ಇದೇ ಸರ್ಕ್ಯುಲರ್ ಫಾಲೋ ಆಗುತ್ತೆ ಫುಲ್ ವಾಟರ್ ಹೀಟ್ ಆಗೋವರೆಗೂ. ದೆನ್ ದಿಸ್ ವಾಟರ್ ಬಿಕಮ್ಸ್ ಹಾಟ್ ಆ್ಯಂಡ್ ರೈಸಸ್ ಅಪ್ ಆ್ಯಂಡ್ ಕೋಲ್ಡ್ ವಾಟರ್ ಫ್ರಮ್ ದಿ ಟಾಪ್ ಮೂವ್ಸ್ ಡೌನ್
ಆ್ಯಂಡ್ ದ ಪ್ರೊಸೆಸ್ ಕಂಟಿನ್ಯೂಸ್ ಟಿಲ್ ದ ವಾಟರ್ ಗೆಟ್ಸ್ ಹೀಟೆಡ್. ಅಂದರೆ ಫುಲ್ ಆ ವಾಟರ್ ಅಷ್ಟು ನೀರು ಅಷ್ಟು ಹೀಟ್ ಆಗೋವರೆಗೂ ಇದೇ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಇದು ಇಂತಹ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ನಾವು? ಕನ್ವೆಕ್ಷನ್ ಅಂತ ಕರಿತೀವಿ. ದಿಸ್ ಶೋಸ್ ದಟ್ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಬೈ ಕನ್ವೆಕ್ಷನ್. ಅಂದರೆ ಈ ರೀತಿ ಆಬ್ಜೆಕ್ಟ್ಸ್ ಹೀಟ್ ಆಗ್ತಾ ಇದೆ ಅಂದರೆ ಕನ್ವೆಕ್ಷನ್ ರೀತಿಲಿ, ಕನ್ವೆಕ್ಷನ್ ವೇನಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ. ನೆಕ್ಸ್ಟ್, ದ ಟ್ರಾನ್ಸ್ಫರ್ ಆಫ್ ಹೀಟ್ ಇನ್ ಎ ಲಿಕ್ವಿಡ್ ಆರ್ ಗ್ಯಾಸ್. ಕನ್ವೆಕ್ಷನಲ್ಲಿ ಯಾವಾಗಲೂ ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ ಆಬ್ಜೆಕ್ಟ್ಸ್ ಅಥವಾ ಗ್ಯಾಸಿಯಸ್ ಸ್ಟೇಟಲ್ಲಿರುತ್ತೆ. ವೆನ್ ಪಾರ್ಟ್ ಆಫ್ ಗ್ಯಾಸ್ ಆರ್ ಲಿಕ್ವಿಡ್ ಈಸ್ ಹೀಟೆಡ್ ದ ಪಾರ್ಟಿಕಲ್ ಇಟ್ ಈಸ್ ಮೇಡ್ ಅಪ್ ಆಫ್ ಮೂವ್ ಫಾಸ್ಟರ್ ಆ್ಯಂಡ್ ಸ್ಪ್ರೆಡ್ ಔಟ್ ಮೋರ್. ಅಂದರೆ ಲಿಕ್ವಿಡ್ ಸ್ಟೇಟಲ್ಲಿ ಅಥವಾ ಗ್ಯಾಸಿಯಸ್ ಸ್ಟೇಟಲ್ಲಿ, ದ್ರವ ರೀತಿಯಲ್ಲಿ ಅಥವಾ ಅನಿಲ ರೀತಿಯಲ್ಲಿರುವಂತಹ ಆಬ್ಜೆಕ್ಟ್ಸನ್ನು ನಾವು ಹೀಟ್ ಮಾಡಿದ್ವಿ ಅಂದರೆ ಏನಾಗುತ್ತೆ, ಅವು ಅದರಲ್ಲಿರುವಂಥ ಪಾರ್ಟಿಕಲ್ಸು ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ನೆಕ್ಸ್ಟ್ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಔಟ್ ಆಗುತ್ತೆ, ಹರಡುತ್ತೆ ಬೇಗ. ದ ಮೂವಿಂಗ್ ಪಾರ್ಟಿಕಲ್ಸ್ ಬಂಪ್ ಇಂಟು ಅದರ್ ಪಾರ್ಟಿಕಲ್ಸ್ ಕಾಸಿಂಗ್ ದೆಮ್ ಟು ಮೂವ್ ಫಾಸ್ಟರ್ ಆ್ಯಂಡ್ ಸ್ಪ್ರೆಡ್ ಔಟ್ ಮೋರ್. ಅಂದರೆ ಆ ಮೂವ್ ಆಗ್ತಿರೋಂಥ ಪಾರ್ಟಿಕಲ್ಸು ಬೇರೆ ಪಾರ್ಟಿಕಲ್ಸ್ ಒಳಗಡೆ ಹೋಗ್ಬಿಟ್ಟು ಬೇರೆ ಮೂವ್ ಆಗದೇ ಇರೋಂಥ ಪಾರ್ಟಿಕಲ್ಸು ಸಹ ಇನ್ನೂ ಫಾಸ್ಟಾಗಿ ಮೂವ್ ಆಗೋ ರೀತಿ ಮಾಡುತ್ತೆ. ದೆನ್ ತುಂಬ ಬೇಗ ಹೀಟು ಸ್ಪ್ರೆಡ್ ಔಟ್ ಆಗೋ ರೀತಿ ಮಾಡುತ್ತೆ. ನೆಕ್ಸ್ಟ್, ಕನ್ವೆಕ್ಷನ್ ಇನ್ ಏರ್. ಇವಾಗ ಗಾಳಿಲಿ ಯಾವ ರೀತಿ ಕನ್ವೆಕ್ಷನ್ ಆಗುತ್ತೆ ಅಂತ. ದ ಏರ್ ನಿಯರ್ ಹೀಟ್ ಸೋರ್ಸ್ ಗೆಟ್ಸ್ ಹೀಟೆಡ್ ಆ್ಯಂಡ್ ರೈಸಸ್ ಅಪ್. ಅಂದರೆ ಹೀಟ್ ಸೋರ್ಸ್ ಅಂದರೆ ಬಿಸಿ ಇರೋಂತಹ ಆಬ್ಜೆಕ್ಟ್ಸ್ ಹತ್ರ ಇರೋಂತಹ ಗಾಳಿ ತುಂಬ ಬೇಗ ಹೀಟಾಗಿ ಮೇಲ್ಗಡೆ ರೈಸಸ್ ಅಪ್ ಅಂದರೆ ಮೂವ್ ಆಗುತ್ತೆ. ದೆನ್ ದ ಏರ್ ಫ್ರಮ್ ದ ಸೈಡ್ಸ್ ಮೂವ್ ಇನ್ ಟು ಟೇಕ್ ಇಟ್ಸ್ ಪ್ಲೇಸ್. ಅಂದರೆ ಹೀಟ್ ಇರೋವಂಥ ಆಬ್ಜೆಕ್ಟ್ಸ್ ಮೇಲಿರುವಂತಹ ಗಾಳಿ ಏನಾಗುತ್ತೆ, ತುಂಬ ಬೇಗ ಹೀಟಾಗಿ ಮೇಲ್ಗಡೆ ಮೂವ್ ಆಗುತ್ತೆ. ಅಕ್ಕಪಕ್ಕದಲ್ಲಿರುವಂಥ ಗಾಳಿ ಏನಾಗುತ್ತೆ, ಆ ಜಾಗಕ್ಕೆ ಸೇರಿಕೊಳ್ಳುತ್ತೆ, ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿ ಅಕ್ಕಪಕ್ಕದಲ್ಲಿರುವಂಥ ಏರು ಹೀಟ್ ಆಗ್ತಾ ರೈಸ್ ಅಪ್ ಅಂದರೆ ಮೇಲ್ಗಡೆಗೆ ಮೂವ್ ಆಗುತ್ತೆ. ಇನ್ ದಿಸ್ ವೇ ದ ಏರ್ ಗೆಟ್ಸ್ ಹೀಟೆಡ್. ಈ ರೀತಿ ಗಾಳಿ ಹೀಟ್ ಆಗುತ್ತೆ. ಇಫ್ ಯು ಕೀಪ್ ಒನ್ ಹ್ಯಾಂಡ್ ಅಬೌವ್ ಎ ಫ್ಲೇಮ್ ಆ್ಯಂಡ್ ಒನ್ ಹ್ಯಾಂಡ್ ಆನ್ ದ ಸೈಡ್ ಆಫ್ ಫ್ಲೇಮ್, ದ ಹ್ಯಾಂಡೆಡ್ ಅಟ್ ದ ಟಾಪ್ ಫೀಲ್ಸ್ ಹಾಟ್ ಬಿಕಾಸ್ ದ ಏರ್ ಅಬೌವ್ ಈಸ್ ಹೀಟೆಡ್ ಬೈ ಕನ್ವೆಕ್ಷನ್. ಅಂದರೆ ನಾವು ಒಂದು ಫ್ಲೇಮ್, ಫಾರ್ ಎಕ್ಸಾಂಪಲ್ ಕ್ಯಾಂಡ್ಲ್ ಅಂತ ತಗೊಳ್ಳೋಣ. ಆ ಕ್ಯಾಂಡ್ಲಿಗೆ ನಾವೇನು ಮಾಡೋಣ, ಒಂದು ಹ್ಯಾಂಡನ್ನು ಆ ಕ್ಯಾಂಡ್ಲ್ ಮೇಲೆ, ಆ ಫ್ಲೇಮ್ ಮೇಲೆ, ಕ್ಯಾಂಡ್ಲನ್ನು ಲೈಟ್ನಿಂಗ್ ಕ್ಯಾಂಡ್ಲ್ ಮೇಲೆ ನಾವು ಆ ಫ್ಲೇಮ್ ಮೇಲೆ ಆ ಒಂದು ಹ್ಯಾಂಡನ್ನು ಇಡೋಣ. ದೆನ್ ನಾವೇನಾಗುತ್ತೆ, ಫಸ್ಟು ಆ ಕೈ ಏನಾಗ್ತಾ ಹೋಗುತ್ತೆ, ಒಂದು ಕೈಯನ್ನು ಮೇಲಿಡೋಣ, ಇನ್ನೊಂದು ಕೈಯನ್ನು ಈ ರೀತಿ ಸೈಡಲ್ಲಿ ಇಡೋಣ. ಫಸ್ಟು ಮೇಲಿರುವಂಥ ಹ್ಯಾಂಡು ಹೀಟ್ ಆಗ್ತಾ ಸುಡ್ತಾ ಹೋಗುತ್ತೆ. ಆಮೇಲೆ ಸೈಡಲ್ಲಿರುವಂಥ ಪಾರ್ಟು, ಸೈಡಲ್ಲಿರುವಂಥ ಹ್ಯಾಂಡು ಸುಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, ದ ಹ್ಯಾಂಡ್ ಅಟ್ ದ ಸೈಡ್ ಡಸ್ ನಾಟ್ ಫೀಲ್ ಆ್ಯಸ್ ಹಾಟ್ ಬಿಕಾಸ್ ದೇರ್ ಇಸ್ ನೋ ಕನ್ವೆಕ್ಷನ್. ಅಂದರೆ ಇಲ್ಲಿ ಮೇಲೆ ಸುಟ್ಟಷ್ಟು ಸೈಡಲ್ಲಿ ಇಟ್ಕೊಂಡಿರೋಂಥ ಹ್ಯಾಂಡು ಸುಡೋದಿಲ್ಲ. ಯಾಕೆಂದರೆ ಸೈಡಲ್ಲಿ ಕನ್ವೆಕ್ಷನ್ ಕಡಿಮೆ ಇರುತ್ತೆ, ಟಾಪಲ್ಲಿ ಕನ್ವೆಕ್ಷನ್ ಜಾಸ್ತಿ ಇರುತ್ತೆ ಏರಲ್ಲಿ. ನೆಕ್ಸ್ಟ್, ಸೀ ಬ್ರೀಸ್ ಆ್ಯಂಡ್ ಲ್ಯಾಂಡ್ ಬ್ರೀಸ್. ಸೀ ಬ್ರೀಸ್ ಅಂದರೆ ಏನಪ್ಪ ಅಂದರೆ, ಡ್ಯೂರಿಂಗ್ ದಿ ಡೇ ಅಂದರೆ ಹಗಲೊತ್ತು ಏನಾಗುತ್ತಪ್ಪ ಅಂದರೆ, ಲ್ಯಾಂಡ್ ಗೆಟ್ಸ್ ಹೀಟೆಡ್ ಫಾಸ್ಟರ್ ದೆನ್ ದ ಸೀ. ಅಂದರೆ ಸಮುದ್ರದ ಹತ್ರ ಏನಾಗುತ್ತಪ್ಪ ಅಂದರೆ, ಡೇ ಟೈಮಲ್ಲಿ ಸಮುದ್ರದ ಅಕ್ಕಪಕ್ಕದಲ್ಲಿ ಏನಾಗುತ್ತೆ, ಡೇ ಟೈಮಲ್ಲಿ ಹಗಲೊತ್ತಲ್ಲಿ ಭೂಮಿ ತುಂಬ ಬೇಗ ಹೀಟ್ ಆಗುತ್ತೆ. ಲ್ಯಾಂಡ್ ಗೆಟ್ಸ್ ಹೀಟೆಡ್ ಫಾಸ್ಟರ್ ದೆನ್ ಸಿ. ಸಮುದ್ರಕ್ಕಿಂತ ತುಂಬ ಫಾಸ್ಟಾಗಿ ಭೂಮಿ ಹೀಟ್ ಆಗುತ್ತೆ. ಸೊ ದ ಏರ್ ಅಬೌವ್ ದ ಲ್ಯಾಂಡ್ ಗೆಟ್ಸ್ ಹೀಟೆಡ್ ಬಿಕಮ್ಸ್ ಹಾಟರ್. ಅಂದರೆ ಹಾಗಾಗಿ ಭೂಮಿ ಮೇಲಿರೋವಂಥ ಮೇಲ್ಭಾಗದಲ್ಲಿರುವಂಥ ಗಾಳಿ ಏನಾಗುತ್ತೆ, ತುಂಬ ಬೇಗ ಹೀಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ರೈಸಸ್ ಅಪ್, ಹೀಟಾಗಿ ಮೇಲೆ ಹೋಗ್ತಾ ಹೋಗುತ್ತೆ. ಆ್ಯಂಡ್ ಕೂಲ್ ಏರ್ ಫ್ರಮ್ ದ ಸಿ ಮೂವ್ ಟವರ್ಡ್ಸ್ ದಿ ಲ್ಯಾಂಡ್. ನೆಕ್ಸ್ಟ್, ಇಲ್ಲಿ ಸೀನಲ್ಲಿ ಸಮುದ್ರದಲ್ಲಿ ಏನಾಗಿರುತ್ತೆ, ಹೀಟ್ ಸ್ವಲ್ಪ ಕಡಿಮೆ ಇರುತ್ತಲ್ವಾ. ಯಾಕೆಂದರೆ ಹಗಲೊತ್ತಲ್ಲಿ ಸಮುದ್ರದಲ್ಲಿ ಹೀಟು ತುಂಬ ಕಡಿಮೆ, ತುಂಬ ಬೇಗ ಹೀಟ್ ಆಗೋದಿಲ್ಲ ಸಮುದ್ರ. ಆ ಸೈಡಲ್ಲಿರುವಂತಹ ಹೀಟ್ ಏನಾಗುತ್ತೆ, ಆ ಜಾಗಕ್ಕೆ ಬಂದು ಸೇರಿಕೊಳ್ಳುತ್ತೆ. ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಬಂದು ಸೇರಿಕೊಳ್ಳುತ್ತೆ. ಈ ರೀತಿ ಸೀ ಬ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಕಾಲ್ಡ್ ಸೀ ಬ್ರೀಸ್. ಅಂದರೆ ಸೀ ಬ್ರೀಸ್ ಯಾವಾಗಲೂ ಡೇ ಟೈಮಲ್ಲೇ ಆಗುತ್ತೆ, ಹಗಲೊತ್ತಲ್ಲೇ ಆಗೋದು. ಫಸ್ಟು ಏನಾಗುತ್ತಪ್ಪ ಸೀ ಬ್ರೀಸ್ ಅಂದರೆ ಸಿ ಅಂದರೆ ಸಮುದ್ರಕ್ಕಿಂತ ಸಮುದ್ರದ ಮೇಲ್ಭಾಗದಲ್ಲಿರುವಂಥ ಏರಿಗಿಂತ ಸಮುದ್ರಕ್ಕಿಂತ ಅರ್ಥಲ್ಲಿ ತುಂಬ ಬೇಗ ಲ್ಯಾಂಡ್ ತುಂಬ ಬೇಗ ಹೀಟ್ ಆಗುತ್ತೆ. ಹೀಟಾಗಿ ಅಲ್ಲಿರುವಂತಹ
ಏರ್ ಏನಾಗುತ್ತೆ ಮೇಲ್ಗಡೆ ಮೂವ್ ಆಗುತ್ತೆ. ನೆಕ್ಸ್ಟ್ ಸಮುದ್ರದ ಮೇಲ್ಭಾಗದಲ್ಲಿರುವಂಥ ಏರ್ ಏನಾಗುತ್ತೆ ಲ್ಯಾಂಡ್ ಮೇಲೆ ಬಂದು ಅದು ಹೀಟ್ ಆಗ್ತಾ ಆಗ್ತಾ ರೈಸ್ ಅಪ್ ಅಂದರೆ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಲ್ಯಾಂಡ್ ಬ್ರೀಸ್ ಅಂದರೆ ಏನಪ್ಪ ಅಂದರೆ ಡ್ಯೂರಿಂಗ್ ದಿ ನೈಟ್ ಸಿ ಕೂಲ್ಸ್ ಡೌನ್ ಸ್ಲೋಲಿ ದೆನ್ ದ ಲ್ಯಾಂಡ್. ಅಂದರೆ ಲ್ಯಾಂಡ್ ಬ್ರೀಸ್ ಯಾವಾಗಲೂ ನೈಟ್ ಟೈಮೇ ಆಗೋದು. ಇಲ್ಲಿ ಏನಾಗುತ್ತಪ್ಪ ಅಂದರೆ ಆಪೋಸಿಟ್, ಇಲ್ಲಿ ಸಮುದ್ರ ತುಂಬ ಬೇಗ ಸಿ ಕೂಲ್ಸ್ ಡೌನ್ ಸ್ಲೋಲಿ ದೆನ್ ದ ಲ್ಯಾಂಡ್. ಭೂಮಿಗೆ ಹೋಲಿಸ್ಕೊಂಡ್ರೆ ಸಮುದ್ರದಲ್ಲಿರುವಂತಹ ನೀರು ತುಂಬ ನಿಧಾನವಾಗಿ ಕೂಲ್ ಅಂದರೆ ತಣ್ಣಗಾಗ್ತಾ ಹೋಗುತ್ತೆ. ಆದರೆ ಭೂಮಿ ಹಗಲೊತ್ತಲ್ಲಿ ಎಷ್ಟು ಬೇಗ ಹೀಟ್ ಆಗಿರುತ್ತೋ ನೈಟ್ ಹೊತ್ತು ಅಷ್ಟೇ ಬೇಗ ಕೋಲ್ಡ್ ಆಗ್ತಾ ಹೋಗುತ್ತೆ. ಸೊ ಹಾಟ್ ಏರ್ ಅಬೌವ್ ದ ಸಿ ರೈಸಸ್ ಅಪ್. ಹಾಗಾಗಿ ಸಮುದ್ರ ತುಂಬ ನಿಧಾನ ಅಲ್ವಾ ಕೋಲ್ಡ್ ಆಗೋದು, ಸಮುದ್ರದ ಮೇಲ್ಭಾಗದಲ್ಲಿರುವಂಥ ಏರು. ಹಾಗಾಗಿ ಏನಾಗುತ್ತೆ ಅದರಲ್ಲಿರುವಂಥ ಸಮುದ್ರದ ಮೇಲ್ಭಾಗದಲ್ಲಿರುವಂಥ ಹಾಟ್ ಏರು ರೈಸಸ್ ಅಪ್, ಮೇಲ್ಭಾಗಕ್ಕೆ ಮೂವ್ ಆಗಿ ದೆನ್ ಅಂಡ್ ಕೂಲ್ ಏರ್ ಫ್ರಮ್ ದ ಲ್ಯಾಂಡ್ ಮೂವ್ಸ್ ಟವರ್ಡ್ಸ್ ದಿ ಸಿ. ಕೂಲ್ ಏರ್ ಏನಾಗ್ತಾ ಹೋಗುತ್ತೆ, ತಣ್ಣಗಾಗಿರುವಂಥ ಏರು ಆ ಸಮುದ್ರದ ಮೇಲ್ಭಾಗಕ್ಕೆ ಹೋಗ್ತಾ ಹೋಗುತ್ತೆ. ಅದಕ್ಕೇನಂತ ಕರಿತೀವಿ ನಾವು ಸಿ ಬ್ರೀಸ್ ಅಂತ ಕರಿತೀವಿ, ಲ್ಯಾಂಡ್ ಬ್ರೀಸ್ ಅಂತ ಕರಿತೀವಿ. ಅಂದರೆ ನಿಮಗೆ ಟ್ರಿಕ್ಸ್ ಹೇಳ್ತಾ ಇದ್ದೀನಿ ನೋಡ್ರಿ. ಸಿ ಬ್ರೀಸ್ ಯಾವಾಗಲೂ ಡೇ ಟೈಮಲ್ಲಿ ಆಗುತ್ತೆ, ಲ್ಯಾಂಡ್ ಬ್ರೀಸ್ ಯಾವಾಗಲೂ ನೈಟ್ ಟೈಮಲ್ಲಿ ಆಗುತ್ತೆ. ಸಿ ಬ್ರೀಸಲ್ಲಿ ಯಾವಾಗಲೂ ಲ್ಯಾಂಡು ತುಂಬ ಬೇಗ ಹೀಟ್ ಆಗುತ್ತೆ, ಸಮುದ್ರಕ್ಕೆ ಹೋಲಿಸ್ಕೊಂಡ್ರೆ ಭೂಭಾಗದಲ್ಲಿ ತುಂಬ ಬೇಗ ಹೀಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೈಟ್ ಟೈಮಲ್ಲಿ ಲ್ಯಾಂಡ್ ಬ್ರೀಸಲ್ಲಿ ಏನಾಗುತ್ತೆ, ಲ್ಯಾಂಡ್ ಎಷ್ಟು ಬೇಗ ಸಿ ಬ್ರೀಸಲ್ಲಿ ಹೀಟ್ ಆಗಿರುತ್ತೋ ಅಷ್ಟೇ ಬೇಗ ಲ್ಯಾಂಡು ಕೋಲ್ಡ್ ಆಗ್ತಾ ಹೋಗುತ್ತೆ. ಆದರೆ ಸಮುದ್ರ ಮಾತ್ರ ಕೋಲ್ಡ್ ಆಗಲ್ಲ. ಹಾಗಾಗಿ ಕೋಲ್ಡ್ ಏರ್ ಏನಾಗುತ್ತೆ ಅರ್ತ್ ಕಡೆಯಿಂದ ಸಮುದ್ರದ ಕಡೆಗೆ ಮೂವ್ ಆಗುತ್ತೆ ಲ್ಯಾಂಡ್ ಬ್ರೀಸಲ್ಲಿ. ಸಿ ಬ್ರೀಸಲ್ಲಿ ಏನಾಗುತ್ತೆ ಸಮುದ್ರದ ಕಡೆಯಿಂದ ಭೂಭಾಗದ ಕಡೆಗೆ ಏರು ಮೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ this figure shows the land breeze and sea breeze. This is the sea breeze. Next this is the land breeze. Next radiation. This is the third way of transfer of heat. Radiation is the process by which heat is transferred from one place to another without the help of any medium. ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಹೀಟು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಯಾವ ಮೀಡಿಯಮು ಬೇಕಾಗೋದಿಲ್ಲ ಈ ವೇನಲ್ಲಿ. ಅದಕ್ಕೆ ಅಂತಹ ಮೆಥಡಿಗೆ ಏನಂತ ಕರಿತೀವಿ, ಅಂತಹ ವೇಗೆ ರೇಡಿಯೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ದ ಹೀಟ್ ಫ್ರಮ್ ದ ಸನ್ ರೀಚಸ್ ದ ಅರ್ತ್ ಬೈ ರೇಡಿಯೇಷನ್. ಅಂದರೆ ಸೂರ್ಯನಿಂದ ಭೂಮಿಗೆ ಹೀಟ್ ಯಾವ ರೀತಿ ಯಾವ ವೇನಲ್ಲಿ ಟ್ರಾನ್ಸ್ಫರ್ ಆಗುತ್ತಪ್ಪ ಅಂದರೆ ರೇಡಿಯೇಷನ್ ಅನ್ನುವಂತಹ ವೇನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ವೆನ್ ವಿ ಸಿಟ್ ನಿಯರ್ ಎ ಫೈರ್ ವಿ ಫೀಲ್ ವಾರ್ಮ್ ಡ್ಯೂ ಟು ದಿ ಹೀಟ್ ರೇಡಿಯೇಟೆಡ್ ಬೈ ದಿ ಫೈರ್. ಅಂದರೆ ನಾವು ಬೆಂಕಿ ಹತ್ರ ಕೂತಿದ್ವಿ ಅಂದರೆ ನಮಗೆ ಏನಾಗುತ್ತೆ ಸ್ವಲ್ಪ ಹೀಟ್ ಫೀಲ್ ಆಗುತ್ತೆ. ಯಾಕಪ್ಪ ಅಂತಂದರೆ ನಮ್ಮ ಬಾಡಿಲಿ ತುಂಬ ಬೇಗ ಹೀಟ್ ರೇಡಿಯೇಷನ್ ಫಾರ್ಮಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಹೀಟ್ ಫ್ರಮ್ ದಿ ಸನ್ ಅಂದರೆ ಸೂರ್ಯನಿಂದ ನಮಗೆ ಯಾವ ರೀತಿ ಶಾಖ ಸಿಗುತ್ತೆ ಅಂತ ಕರಿತೀವಿ. ಯು ಕ್ಯಾನ್ ಫೀಲ್ ದಿ ಸನ್ ವಾರ್ಮ್ ಯುವರ್ ಸ್ಕಿನ್ ಆನ್ ಎ ಸನ್ನಿ ಡೇ. ಅಂದರೆ ಯು ಕ್ಯಾನ್ ಫೀಲ್ ದ ಸನ್ ವಾರ್ಮ್ ಯುವರ್ ಸ್ಕಿನ್ ಆನ್ ಎ ಸನ್ನಿ ಡೇ. ಅಂದರೆ ಬಿಸಿಲು ದಿನಗಳಲ್ಲಿ ಏನಾಗುತ್ತಪ್ಪ ಅಂದರೆ ನಮ್ಮ ಸ್ಕಿನ್ನು ತುಂಬ ಬಿಸಿ ಆಗುತ್ತೆ. ದಿಸ್ ಈಸ್ ಬಿಕಾಸ್ ದ ಎನರ್ಜಿ ಕಾಸಸ್ ದ ಪಾರ್ಟಿಕಲ್ಸ್ ಇನ್ ಯುವರ್ ಸ್ಕಿನ್ ಟು ಮೂವ್ ಫಾಸ್ಟರ್ ಆ್ಯಂಡ್ ಮೋರ್ ಹೀಟ್ ಎನರ್ಜಿ. ಯಾಕಪ್ಪ ನಮ್ಮ ಸ್ಕಿನ್ ತುಂಬ ಹೀಟ್ ಆಗುತ್ತೆ ಸನ್ನಿ ಡೇನಲ್ಲಿ ಅಥವಾ ಬಿಸಿಲು ಕಾಲದಲ್ಲಿ ಅಂದರೆ ಈ ಪಾರ್ಟಿಕಲ್ಸ್ ಏನಾಗುತ್ತೆ ನಮ್ಮ ಸ್ಕಿನ್ನಲ್ಲಿರುವಂಥ ಪಾರ್ಟಿಕಲ್ಸು ತುಂಬ ಬೇಗ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ರೇಡಿಯೇಷನ್ ಮುಖಾಂತರ ಹೀಟ್ ಆಗುತ್ತೆ. ನೆಕ್ಸ್ಟ್ ಮೋರ್ ಹೀಟ್ ಎನರ್ಜಿ, ನಮ್ಮ ಸ್ಕಿನ್ಗೆ ಹೀಟ್ ಎನರ್ಜಿ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ಡಾರ್ಕ್ ಕಲರ್ಡ್ ಸರ್ಫೇಸಸ್ ಆ್ಯಂಡ್ ಕಲರ್ಡ್ ಸರ್ಫೇಸಸ್. ಡಾರ್ಕ್ ಕಲರ್ಡ್ ಸರ್ಫೇಸಸ್ ಅಬ್ಸರ್ವ್ ಮೋರ್ ಹೀಟ್ ದೆನ್ ಲೈಟ್ ಕಲರ್ಡ್ ಸರ್ಫೇಸಸ್. ಅಂದರೆ ಯಾವಾಗಲೂ ಡಾರ್ಕ್ ಕಲರ್ಡ್ ಸರ್ಫೇಸ್ ಏನಾಗುತ್ತಪ್ಪ ಅಂದರೆ ಹೀಟನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕಂಪೇರ್ ಟು ದಿ ಲೈಟ್ ಕಲರ್ಡ್ ಸರ್ಫೇಸಸ್. ದೆನ್ ಡಾರ್ಕ್ ಕಲರ್ಡ್ ಸರ್ಫೇಸಸ್ ರೇಡಿಯೇಟ್ ಮೋರ್ ಹೀಟ್ ದೆನ್ ಲೈಟ್ ಕಲರ್ಡ್ ಸರ್ಫೇಸಸ್. ಅಂದರೆ ಹೀಟನ್ನು ಎಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೋ ಅಷ್ಟೇ ರೇಡಿಯೇಟ್ ಸಹ ಮಾಡುತ್ತೆ. ಕೈಂಡ್ಸ್ ಆಫ್ ಕ್ಲಾತ್ಸ್ ವಿ ವಿಯರ್ ಇನ್ ಸಮ್ಮರ್ ಆ್ಯಂಡ್ ವಿಂಟರ್. ಡಾರ್ಕ್ ಅಂದರೆ ಸಮ್ಮರಲ್ಲಿ ಮತ್ತು ವಿಂಟರಲ್ಲಿ, ಬೇಸಿಗೆ ಕಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ನಾವು ಯಾವ್ಯಾವ ರೀತಿ
ಯಾವ್ಯಾವ ಬಟ್ಟೆಗಳನ್ನು ಧರಿಸ್ತೀವಿ ಅಂತ. ಡಾರ್ಕ್ ಕಲರ್ಡ್ ಸರ್ಫೇಸಸ್ ಅಬ್ಸರ್ವ್ ಮೋರ್ ಹೀಟ್ ದೆನ್ ಲೈಟ್ ಕಲರ್ಡ್ ಸರ್ಫೇಸ್. ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ ಡಾರ್ಕ್ ಕಲರ್ಡ್ ಸರ್ಫೇಸಸ್ಸು ಲೈಟ್ ಕಲರ್ ಸರ್ಫೇಸಸ್ ಹೋಲಿಸ್ಕೊಂಡ್ರೆ ಹೀಟನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ. ಹಾಗಾಗಿ ಡಾರ್ಕ್ ಕಲರ್ ಸರ್ಫೇಸಸ್ ರೇಡಿಯೇಟ್ ಮೋರ್ ಹೀಟ್ ದೆನ್ ಲೈಟ್ ಕಲರ್ಡ್ ಸರ್ಫೇಸಸ್. ಹೀಟನ್ನು ಜಾಸ್ತಿ ರೇಡಿಯೇಟು ಮಾಡುತ್ತೆ, ಜಾಸ್ತಿ ಅಬ್ಸರ್ಬನ್ನು ಸಹ ಮಾಡುತ್ತೆ. ವಿ ವಿಯರ್ ಡಾರ್ಕ್ ಕಲರ್ಡ್ ಕ್ಲಾತ್ಸ್ ಇನ್ ವಿಂಟರ್, ಅಂದರೆ ಚಳಿಗಾಲದಲ್ಲಿ ನಾವು ಡಾರ್ಕ್ ಕಲರ್ಡ್ ಕ್ಲಾತ್ಸನ್ನು ವೇರ್ ಮಾಡ್ತೀವಿ ಅಂದರೆ ಧರಿಸ್ತೀವಿ. ಯಾಕಪ್ಪ? ಬಿಕಾಸ್ ಇಟ್ ಅಬ್ಸರ್ವ್ ಮೋರ್ ಹೀಟ್ ಆ್ಯಂಡ್ ಕೀಪ್ ಅಸ್ ವಾರ್ಮ್. ಅಂದರೆ ಇದೇನು ಮಾಡುತ್ತಪ್ಪ ಅಂದರೆ ಹೀಟನ್ನು ಜಾಸ್ತಿ ಅಬ್ಸರ್ವ್ ಮಾಡಿಕೊಂಡು ನಮ್ಮ ಬಾಡಿ ಬೆಚ್ಚಗಿರೋ ರೀತಿ ಮಾಡುತ್ತೆ. ಹಾಗಾಗಿ ನಾವು ಡಾರ್ಕ್ ಕಲರ್ಡ್ ಕ್ಲಾತ್ಸನ್ನು ಧರಿಸ್ತೀವಿ. ದೆನ್ ವಿ ವಿಯರ್ ಲೈಟ್ ಕಲರ್ ಕ್ಲಾತ್ಸ್ ಇನ್ ಸಮ್ಮರ್, ಅಂದರೆ ಬೇಸಿಗೆಗಾಲದಲ್ಲಿ ನಾವೇನು ಮಾಡ್ತೀವಿ ಲೈಟ್ ಕಲರ್ ಕ್ಲಾತ್ಸನ್ನು ಧರಿಸ್ತೀವಿ. ಯಾಕಪ್ಪ ಅಂದರೆ ಇಟ್ ರಿಫ್ಲೆಕ್ಟ್ಸ್ ಮೋಸ್ಟ್ ಹೀಟ್ ಆ್ಯಂಡ್ ಕೀಪ್ಸ್ ಅಸ್ ಕೂಲ್. ಇದೇನು ಮಾಡುತ್ತಪ್ಪ ಅಂದರೆ ಹೀಟನ್ನು ರಿಫ್ಲೆಕ್ಟ್ ಮಾಡಿ ನಮಗೆ ಕೂಲಾಗಿ ತಣ್ಣಗಿರೋ ರೀತಿ ಮಾಡುತ್ತೆ. ವಿ ವಿಯರ್ ವೂಲನ್ ಕ್ಲಾತ್ಸ್ ಇನ್ ವಿಂಟರ್ ಬಿಕಾಸ್ ವೂಲ್ ಈಸ್ ಎ ಪೂರ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಏರ್ ಆ್ಯಂಡ್ ದ ಏರ್ ಇನ್ ಬಿಟ್ವೀನ್ ದ ವೂಲ್ ಫೈಬರ್ಸ್ ಪ್ರಿವೆಂಟ್ಸ್ ಲಾಸ್ ಆಫ್ ಹೀಟ್ ಫ್ರಮ್ ಅವರ್ ಬಾಡಿ, ಸೊ ವಿ ಫೀಲ್ ವಾರ್ಮ್. ಅಂದರೆ ನಾವು ವಿಂಟರಲ್ಲಿ ವೂಲನ್ ಕ್ಲಾತ್ಸನ್ನು ವೇರ್ ಮಾಡ್ತೀವಿ. ಯಾಕಪ್ಪ ಅಂತಂದರೆ ಬಿಕಾಸ್ ವೂಲ್ ಈಸ್ ಎ ಪೂರ್ ಕಂಡಕ್ಟರ್ ಆಫ್ ಹೀಟ್, ಅಂದರೆ ಇದು ಹೀಟನ್ನು ಪೂರ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ದ ಏರ್ ಇನ್ ಬಿಟ್ವೀನ್ ದ ವೂಲ್ ಫೈಬರ್ಸ್ ಪ್ರಿವೆಂಟ್ಸ್ ಲಾಸ್ ಆಫ್ ಹೀಟ್ ಫ್ರಮ್ ಅವರ್ ಬಾಡಿ, ಸೊ ವಿ ಫೀಲ್ ವಾರ್ಮ್. ಅಂದರೆ ಇಲ್ಲೇನಾಗುತ್ತಪ್ಪ ಅಂದರೆ ಈ ವೂಲನ್ ಫೈಬರ್ಸಲ್ಲಿ ಹೀಟ್ ಹೊರಗೆ ಹೋಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಹಾಗಾಗಿ ನಾವು ವೂಲನ್ ಕ್ಲಾತ್ಸನ್ನು ವೇರ್ ಮಾಡ್ತೀವಿ. ಕಂಡಕ್ಷನ್, convection and radiation. This figure shows the conduction, convection, then radiation. Thank you, one and all.